ಸುಮಿತ್ ನಿಲ್ಲು, ಈಗ್ಲೇ ಪೇಮೆಂಟ್ ಮಾಡ್ತೀನಿ. ನಡಿ. ಅಣ್ಣ ಸ್ವಲ್ಪ ಹುಷಾರು. ತಮ್ಮ ನೀನು ಸ್ವಲ್ಪ ಹುಷಾರು. ಸುಮಿತ್ ಬದಲಿಗೆ ಸುಜಿತ್ಗೆ ಪೇಮೆಂಟ್ ಮಾಡ್ತಿದ್ಯಾ? ಕೇಳು, ಪೇಮೆಂಟ್ ಮಾಡೋ ಮೊದಲು ಅಮೌಂಟ್ ಮತ್ತು ಹೆಸರನ್ನು ಡಬಲ್ ಚೆಕ್ ಮಾಡು. ತಿಳಿತಾ? RBI ಹೇಳುತ್ತೆ, ಯಾರಿಗಾದ್ರೂ ಪೇಮೆಂಟ್ ಮಾಡುವಾಗ ಸ್ವಲ್ಪ ಹುಷಾರು. ನಮಸ್ಕಾರ ವೀಕ್ಷಕರೇ, ಹಲೋ ಗೆಳೆಯರೇ, ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸಾಮಾನ್ಯವಾಗಿ ನಮಗೆ ಯಾವ ವಿಷಯದ ಬಗ್ಗೆ ಮಾಹಿತಿ ಇರೋದಿಲ್ವೋ, ಜ್ಞಾನ ಇರೋದಿಲ್ವೋ ಅಥವಾ ಗೊತ್ತಿರೋದಿಲ್ವೋ ಅದ್ರ ಬಗ್ಗೆ ಭಯ ಜಾಸ್ತಿ. ಎಷ್ಟೇ ಆದರೂ ಕೋರ್ಟು ಕಚೇರಿ ಪೊಲೀಸ್ ಅಂದ ಕೂಡಲೇ ಒಂಥರ ಭಯ ಆಗೋದು ಸಹಜ. ಆದರೆ ನಮಗೆ ತಿಳುವಳಿಕೆ ಇದೆ, ಅದ್ರ ಬಗ್ಗೆ ಮಾಹಿತಿ ಇದ್ದರೆ, ಅದರ ಪ್ರಕ್ರಿಯೆ ಹೇಗಿರುತ್ತೆ, ಪ್ರೊಸೀಜರ್ ಹೇಗಿರುತ್ತೆ ಅಂತ ಗೊತ್ತಿದ್ರೆ ಭಯ ಕಡಿಮೆ ಆಗುತ್ತೆ. ಈ ಎಲ್ಲ ವಿಚಾರದ ಬಗ್ಗೆ ಮಾತಾಡಲಿಕ್ಕೆ FIR ಅಂದರೆ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಏನು, ಯಾವಾಗ ಕೊಡಬೇಕು, ಯಾರು ಕೊಡ್ಬೋದು, ಎಲ್ಲಿ ಕೊಡಬೇಕು, ಈ ಎಲ್ಲ ಮಾಹಿತಿ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಶ್ರೀಯುತ ಮಧುಕರ್ ದೇಶಪಾಂಡೆ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ವಕೀಲರಾಗಿ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ 25 ವರ್ಷಕ್ಕೂ ಹೆಚ್ಚು ಸೇವೆಯನ್ನು ಸಲ್ಲಿಸಿದ್ದೀರಿ. ಹಾಗೆ ಈ ಕಾನೂನು ವಲಯದಲ್ಲಿ ಸಾಕಷ್ಟು ಪಾಂಡಿತ್ಯವನ್ನು ಹೊಂದಿದ್ದೀರಿ. ತುಂಬ ಸಿಂಪಲ್ ಆಗಿ ಕೇಳೋದಾದರೆ, ಸಾಮಾನ್ಯವಾಗಿ ಜನರಿಗೆ ಭಯ ಇರುತ್ತೆ. ಇವಾಗ ರೋಡಲ್ಲಿ ಏನೋ ಒಂದು ಆಗುತ್ತೆ, ಆಕ್ಸಿಡೆಂಟ್ ಆಗುತ್ತೆ, ಕಂಪ್ಲೇಂಟ್ ಕೊಡ್ತೀನಿ ಅಂದ ಕೂಡಲೇ ಇರಲಿ ಸೆಟಲ್ ಮಾಡ್ಕೊಳ್ಳೋಣ ಅಂತ ಏನೋ ಒಂದು ಸೆಟಲ್ ಮಾಡ್ತಾರೆ. ಅವ್ರಿಗೆ ರೈಟ್ಸ್ ಇದ್ರೂ ಕೂಡ ಏನೋ ಒಂದು ಸೆಟಲ್ ಮಾಡ್ಕೊಂಡು ಹೋಗೋದು, ಕಂಪ್ಲೇಂಟ್ ಎಲ್ಲ ಬೇಡ ಅಂತ. ಸೊ ಕಂಪ್ಲೇಂಟ್ ಮತ್ತು FIRಗೆ ಇರುವಂತಹ ಡಿಫ್ರೆನ್ಸ್ ಏನು? ಇದೆರಡೂ ಒಂದೇನಾ, ಬೇರೆನಾ? ಮೊದಲನೇದಂತಂದರೆ ಕಂಪ್ಲೇಂಟು ಅಂದರೆ ನಮ್ಮ ಕನ್ನಡ ಭಾಷೆಯಲ್ಲಿ ಹೇಳಬೇಕು ಅಂದರೆ ದೂರು ಅಂತ ಅಂತೀವಿ. ದೂರು ಮತ್ತು FIR ಒಂದೇ ಅಲ್ಲ. ದೂರು ಬೇರೆನೆ, FIR ಬೇರೆ. ಒಂದು ದೂರು ಕೊಟ್ಟ ಮೇಲೆ ಪೊಲೀಸರು ಅದನ್ನು ಪ್ರಥಮ ವರ್ತಮಾನ ವರದಿ ಅಂತ, ಅದನ್ನೇನಂತ ದೂರಿನವನ್ನು ತೆಗೆದುಕೊಂಡು ಬಿಟ್ಟು ಒಂದು ಪ್ರಥಮ ವರ್ತಮಾನ ವರದಿ ಅಂಥೇಳಿ ತಮ್ಮ ರಿಜಿಸ್ಟರ್ನಲ್ಲಿ ನೊಂದು ಮಾಡ್ತಾರೆ. ನೊಂದು ಮಾಡಿದ ಮೇಲೆ ಅದನ್ನು ಕ್ರೈಮ್ ನಂಬರ್ ಅಂತ ಕೊಡ್ತಾರೆ. ಆ ಕ್ರೈಮ್ ನಂಬರ್ ಕೊಟ್ಟ ಕೂಡಲೇ ಮುಂದಿನ ಒಂದು ಏನು ಪ್ರಕ್ರಿಯೆ ಇದೆಯಲ್ಲ, ಕಾನೂನಿನ ಪ್ರಕ್ರಿಯೆ ಏನಿದೆಯಲ್ಲ, ಅದು ಪ್ರಾರಂಭ ಆಗುತ್ತೆ. ಸೊ ದೂರು ಮೊದಲು ಬರಬೇಕು. ದೂರು ಬರ್ದೇನೆ FIR ರಿಜಿಸ್ಟರ್ ಆಗಲ್ಲ. ಕೆಲವು ಸಂದರ್ಭದಲ್ಲಿ ಪೊಲೀಸರಿಗೆ ಅವ್ರದ್ದೇ ಆದಂಥ ಮಾಹಿತಿ ಇತ್ತು ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಮಾದಕ ದ್ರವ್ಯ ವಿತರಣೆ ಆಗ್ತಿದೆ ಅಂತಂದರೆ ಪೊಲೀಸರಿಗೆ ಮಾಹಿತಿ ಇದ್ದಾಗ ಪೊಲೀಸಿನ ಒಬ್ಬ ಅಧಿಕಾರಿನೇ ಅವ್ರ ಮಾಹಿತಿ ತೆಗೆದುಕೊಂಡ್ಬಿಟ್ಟು ಅವರೇ ದೂರು ಕೊಟ್ಬಿಟ್ಟು ಆ ದೂರಿನ ಆಧಾರದ ಮೇಲೆ ಒಂದು ಪ್ರಥಮ ವರ್ತಮಾನ ವರದಿಯನ್ನು ಪ್ರಾರಂಭ ಮಾಡ್ತಾರೆ. ಬಟ್ ದೂರು ಮೊದಲಿರಬೇಕು. ದೂರು ಇಲ್ಲದೇನೆ ಪ್ರಥಮ ವರ್ತಮಾನ ವರದಿ ಅಥವಾ ಪ್ರಥಮ ಮಾಹಿತಿ ಅನ್ನುವಂಥ ದಾಖಲಾತಿ ಸಾಧ್ಯ ಇಲ್ಲ. ಓಕೆ, ಮತ್ತೊಂದು ವಿಷಯ ನಾವು ಕೇಳೋದು, ಇದು ನಮ್ಮ ಜೂರಿಸ್ಡಿಕ್ಷನ್ಗೆ ಬರಲ್ಲ, ಇದು ನಮ್ಮ ವ್ಯಾಪ್ತಿ ಅಲ್ಲ, ನೀವು ಅಲ್ಲಿ ಹೋಗಬೇಕು. ಈ ಥರ ಸಾಕಷ್ಟು ಜನ ವ್ಯಾಪ್ತಿ ಯಾವುದು ಅಂತ ತಿಳ್ಕೊಂಡಿರಲ್ಲ. ವ್ಯಾಪ್ತಿ ಅಂದರೆ ಏನು? ವ್ಯಾಪ್ತಿ ಯಾವಾಗ ಚರ್ಚೆಗೆ ಬರುತ್ತೆ? ನೋಡಿ, ಇದು ನೋಡಿ, ಈ ಭೌಗೋಳಿಕವಾಗಿ ನೋಡಬೇಕು ಅಂತಂದರೆ ಬೆಂಗಳೂರು ಅಂತಹ ಒಂದು ಶಹರ ಅಥವಾ ಸಿಟಿಯಲ್ಲೇ ಸಹ ಬಹಳ ದೊಡ್ಡ ಸಿಟಿ ಇದು. ಎಲ್ಲ ಒಂದು ಎಂಟೈರ್ ಬೆಂಗಳೂರಿಗೆ ಒಂದೇ ಪೊಲೀಸ್ ಸ್ಟೇಷನ್ ಇರೋದಕ್ಕೆ ಸಾಧ್ಯ ಇಲ್ಲ. ಆ ಜಾಗಕ್ಕೆ ಫಾರ್ ಎಕ್ಸಾಂಪಲ್ ಮಲ್ಲೇಶ್ವರಂಗೆ ಒಂದು ಪೊಲೀಸ್ ಸ್ಟೇಷನು, ಸಂಜಯ್ ನಗರಕ್ಕೆ ಒಂದು ಪೊಲೀಸ್ ಸ್ಟೇಷನು, ಆ ಒಂದು ಭೌಗೋಳಿಕ ಪ್ರದೇಶಕ್ಕೆ ಒಂದೊಂದು ಪೊಲೀಸ್ ಸ್ಟೇಷನ್ ಅಂತ ಇರುತ್ತೆ ಅಥವಾ ಠಾಣೆ ಅಂತ ಇರ್ತದೆ. ಆ ಒಂದು ಠಾಣೆಗೆ, ಆ ವ್ಯಾಪ್ತಿಗೆ, ಆ ಪೊಲೀಸ್ ಸ್ಟೇಷನ್ ಅವರಿಗೆ ಕಾರ್ಯವ್ಯಾಪ್ತಿ ಇರುತ್ತೆ. ಅದಕ್ಕೆ ನಾವೇನು ಅಂತಂದರೆ ಜೂರಿಸ್ಡಿಕ್ಷನ್ ಅಂತ ಕರಿತೀವಿ. ಆ ರೀತಿಯಾದಂತಹ ಪೊಲೀಸ್ ಸ್ಟೇಷನಿನ ಕಾರ್ಯವ್ಯಾಪ್ತಿಯಲ್ಲಿ ಅಥವಾ ಭೌಗೋಳಿಕ ಪ್ರದೇಶದಲ್ಲಿ ಯಾವುದೇ ರೀತಿಯಾದಂತಹ ಅಪರಾಧ ಆಗಿತ್ತು ಅಂತಂದರೆ, ಕೃತ್ಯ ನಡೆದಿತ್ತಂದರೆ ಆ ಕೃತ್ಯದ ತನಿಖೆ ಮಾಡುವಂತಹ ಒಂದು ಅಧಿಕಾರ ವ್ಯಾಪ್ತಿ ಯಾರಿಗಿರುತ್ತೆ ಅಂದರೆ ಆ ಪೊಲೀಸ್ ಸ್ಟೇಷನ್ ಅವರಿಗೆ ಇರುತ್ತೆ. ಸೊ ಮುಖ್ಯವಾಗಿ ಹೇಳೋದು ಅಂತಂದರೆ, ಎಲ್ಲಿ ಕೃತ್ಯ ನಡೆದಿದೆ, ಅಪರಾಧ ನಡೆದಿದೆ, ಆ ಅಪರಾಧ ನಡೆದಿರುವ ಪೊಲೀಸ್ ಸ್ಟೇಷನ್ಗೆ ಅಲ್ಲಿ ಹೋಗಿ ನಾವು ನಮ್ಮ ದೂರನ್ನು ಕೊಡಬೇಕಾಗತ್ತೆ. ಆಮೇಲೆ ಆ ಠಾಣಾಧಿಕಾರಿಗೆ ಆ ಒಂದು ತನಿಖೆ ಮಾಡೋದಕ್ಕೆ, ಆ ಕೃತ್ಯದ ಬಗ್ಗೆ ತನಿಖೆ ಮಾಡುವಂಥ ಅಧಿಕಾರ ವ್ಯಾಪ್ತಿ ಇರುತ್ತೆ. ಆದರೆ ಏನಾಗುತ್ತೆ ಅಂತಂದರೆ, ಹಲವಾರು ಸಮಯದಲ್ಲಿ ಏನು ಅಂತಂತಂದರೆ, ನಮ್ಮ ಒಂದು ನಿಜ ಜೀವನದಲ್ಲಿ ಏನು ಅಂತಂತಂದರೆ ಪೊಲೀಸರ ಬಗ್ಗೆ ಮಾಹಿತಿ ತಗೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಪೊಲೀಸರು ಅಂದರೆ ದೂರ ಇದ್ಬಿಡೋಕೆ ಪ್ರಯತ್ನ ಮಾಡ್ತೀವಿ ನಾವು. ಇದೇ ನಾನು ಮಲ್ಲೇಶ್ವರಂನಲ್ಲೇ ಇದ್ಬಿಟ್ಟು ನಾನು ಮಲ್ಲೇಶ್ವರಂ ಪೊಲೀಸ್ ಠಾಣೆಗೆ ಬರ್ತೀನಾ ಅಥವಾ ವಯಾಲಿಕವಲ್ ಪೊಲೀಸ್ ಠಾಣೆಗೆ ಬರ್ತೀನಾ ಅದು ಗೊತ್ತಿರಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾನು ಇರೋದು ಎಲ್ಲಿ ಅಂತಂತಂದರೆ ಮಲ್ಲೇಶ್ವರಂನಲ್ಲಿ ಸ್ವಿಮ್ಮಿಂಗ್ ಪೂಲ್ ಎಕ್ಸ್ಟೆನ್ಷನ್ನಲ್ಲಿ. ಆದರೆ ಸ್ವಿಮ್ಮಿಂಗ್ ಪೂಲ್ ಎಕ್ಸ್ಟೆನ್ಷನಲ್ಲಿ ಮಲ್ಲೇಶ್ವರಂನಲ್ಲಿ ಇದ್ರೂ ಸಹ ನನ್ನ ಒಂದು ಭೌಗೋಳಿಕ ವ್ಯಾಪ್ತಿ ಏನಿದೆಯಲ್ಲ ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನ್ಗೆ ಬರಲ್ಲ, ಅದು ಬರೋದು ವಯಾಲಿಕವಲ್ ಪೊಲೀಸ್ ಸ್ಟೇಷನ್ಗೆ ಬರುತ್ತೆ. ಬಟ್ ಈ ರೀತಿಯಾದಂತಹ
ಅತಿ ಅವಶ್ಯಕವಾದಂತಹ ಮಾಹಿತಿಯನ್ನ ನಮ್ಮ ಹತ್ರ ಬಹಳಷ್ಟು ಸಂದರ್ಭದಲ್ಲಿ ಇರೋದೇ ಇಲ್ಲ. ನಾವು ಏನ್ ಮಾಡ್ತೀವಿ ಅಂತಂದ್ರೆ ಏನೋ ಆಗಿದೆ ಅಂತಂದ್ರೆ ಮಲ್ಲೇಶ್ವರಂ ಅಲ್ವಾ, ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂತ. ಈ ರೀತಿಯಾದಂತಹ ಒಂದು ನಮ್ಮ ಹತ್ರ ಆ ರೀತಿಯಾದಂತಹ ನಿರ್ಲಕ್ಷ್ಯತೆ ಇದೆ ಅಂತ ನಾನು ಹೇಳ್ತೀನಿ. ಸೊ ಪ್ರತಿಯೊಬ್ಬರಿಗೂ ನಾನು ಎಲ್ಲಿ ವಾಸ ಮಾಡ್ತಿದ್ದೀನಿ, ಯಾವ ಪೊಲೀಸ್ ಸ್ಟೇಷನ್ನ ಕಾರ್ಯವ್ಯಾಪ್ತಿಯಲ್ಲಿ ನಾನು ಬರ್ತೀನಿ ಅಂತ ತಿಳ್ಕೊಳ್ಳೋದು ಅವಶ್ಯಕ ಅಂತ ನನಗನ್ಸುತ್ತೆ. ಖಂಡಿತವಾಗ್ಲು ಅಂದ್ರೆ ಒಂದು ಸೋಷಿಯಲ್ ಸಿಟಿಸನ್ ಆಗಿ ಸಮಾಜದಲ್ಲಿ ಇರಬೇಕಾದ್ರೆ ಆ ಚೌಕಟ್ಟು ಹೇಗಿದೆ, ಹಾಗೆ ನಮ್ಮ ಜವಾಬ್ದಾರಿ ಏನು, ನಮ್ಮ ಹಕ್ಕುಗಳೇನು ಅಂತ ತಿಳ್ಕೊಳ್ಳೋದು ಬಹಳ ಅಗತ್ಯ ಆಗುತ್ತೆ. ಹಕ್ಕುಗಳ ಮೊದಲ ಐ ಥಿಂಕ್ ಸ್ಟೆಪ್ ಇಸ್ ನೋಯಿಂಗ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್, ಜೂರಿಸ್ಡಿಕ್ಷನ್. ನಿಜ. ನಾನು ಅನ್ನೋದೇನು ಅಂತಂದ್ರೆ, ನಾವು ಪೊಲೀಸರು ಅಂತಂತಂದ್ರೆ ಈ ಪೊಲೀಸರು, ಪೊಲೀಸ್ ಸ್ಟೇಷನ್, ಕೋರ್ಟು ಅಂತಂದ ಕೂಡಲೇ ದೂರ ಇದ್ಬಿಡೋಣ ಅನ್ನೋ ಭಾವನೆ ಬಹಳ ಇದೆ. ನಾನು ಹೇಳೋದೇನು ಅಂತಂತಂದ್ರೆ, ಪೊಲೀಸ್ ಸ್ಟೇಷನ್ ಆಗಲಿ, ನ್ಯಾಯಾಲಯಗಳಾಗಲಿ, ದೇ ಆರ್ ಆಲ್ ಟೆಂಪಲ್ ಆಫ್ ಜಸ್ಟಿಸ್. ಮೊದಲನೇದಂತಂದ್ರೆ ಅದ್ರ ಬಗ್ಗೆ ಮಾಹಿತಿ ಇತ್ತು ಅಂದರೆ ನಾವು ಸಶಕ್ತರಾಗ್ತೀವಿ. ನಾನು ಎಷ್ಟೋ ಸತಿ ಹೇಳ್ತೀನಿ, ನಾನು ಎಷ್ಟೋ ಶಾಲೆಗಳಲ್ಲಿ ಹೋದಾಗಲೂ ಹೇಳ್ತೀನಿ ಏನು ಅಂದರೆ, ಶಾಲಾ ಮಕ್ಕಳುಗಳನ್ನ 8ನೇ ಕ್ಲಾಸು, 9ನೇ ಕ್ಲಾಸು, 10ನೇ ಕ್ಲಾಸ್ ಇರುವಂಥ ಮಕ್ಕಳನ್ನ ನೀವು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ, ಪೊಲೀಸ್ ಆಫೀಸರ್ಸ್ಗಳಿಗೆ ಇಂಟ್ರಾಕ್ಷನ್ ಮಾಡಿಸಿ ಅಥವಾ ಅವ್ರನ್ನ ಕರೆಸಿ, ಅವ್ರಿಗೆ ಅಲ್ಲಿ ಹೋದ್ರಿ ಅಂತಂದರೆ, ಅವ್ರ ಜೊತೆಗೆ ಮಾತಾಡಿದ್ರಿ ಅಂತಂತಂದರೆ ಅವಾಗ ಏನಾಗ್ತಾರೆ ಅಂತಂದರೆ, ನಮ್ಮ ಪ್ರತಿಯೊಬ್ಬ ಮಕ್ಕಳಾಗಲಿ, ಪ್ರತಿಯೊಬ್ಬ ನಾಗರಿಕನಾಗಲಿ ಸಶಕ್ತನಾಗ್ತಾನೆ. ಸಶಕ್ತನಾಗಬೇಕಾಗಿರೋದು ಏನು ಅಂದರೆ, ಬರೀ ನಮ್ಮ ಹಕ್ಕುಗಳ ರಕ್ಷಣೆಗೆ ಅಷ್ಟೇ ಅಂತಲ್ಲ, ನಮಗೂ ಸಹ ನಮ್ಮದೇ ಆದಂತಹ ಕರ್ತವ್ಯನೇ ಇದಿರುತ್ತೆ. ಏನಂತಂದರೆ, ನಮ್ಮ ಮನೆ ಮುಂದೆನೇ ಯಾವುದೋ ಅಂತ ಅಪರಾಧ ನಡೀತಿದೆ, ಅದು ಸನ್ನೆ ಅಪರಾಧ, ಬಹಳ ಸೀರಿಯಸ್ ಅಪರಾಧ, ನನಗೆ ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಗೊತ್ತಾಗ್ದೇನೆ ಸುಮ್ಮನೆ ಮನೆಯಲ್ಲೇ ಕೂತ್ಕೊಳ್ಳೋ ಹಂಗಿಲ್ಲ. ಕರ್ತವ್ಯ ಏನು ಅಂತಂದರೆ, ಆ ರೀತಿಯಾದಂಥ ಆಗಿರುವಂಥ ಸನ್ನೆ ಅಪರಾಧ, ದರೋಡೆನೇ ನಡೆದಿರ್ಬೋದು, ಅಥವಾ ಯಾವುದೋ ಕೊಲೆ ನಡೆದಿರ್ಬೋದು, ಅಥವಾ ಕಿಡ್ನ್ಯಾಪಿಂಗ್ ನಡೀತಾ ಇರ್ಬೋದು, ನಾನು ತಕ್ಷಣವಾಗಿ ಒಂದು ಜಾಗಕ್ಕೆ ಹೋಗಿ ಪೊಲೀಸರಿಗೆ ಕೊಡೋದು ನನ್ನ ಕರ್ತವ್ಯ. ಅದನ್ನು ಕೊಡೋದರಲ್ಲಿ ಯಾವುದೇ ರೀತಿಯಾದಂಥ ವಿಳಂಬ ಆಯಿತು ಅಂತಂದರೆ ಒಂದು ಸಮಾಜಕ್ಕೆ ಅದರಿಂದ ಆಗುವಂಥ ತೊಂದರೆಗಳು ಬಹಳ. ನನ್ನ ಮುಂದಿನ ಪ್ರಶ್ನೆ ಅದೇ ಇತ್ತು. ಇವಾಗ ಒಂದು FIR ರಿಜಿಸ್ಟರ್ ಆಗಬೇಕು ಅಂದ್ರೆ, ಒಂದು ದೂರು ಕೊಡಬೇಕು ಅಂದ್ರೆ ಯಾರು ಬೇಕಾದ್ರೂ ದೂರು ಕೊಡ್ಬೋದಾ, ಅಥವಾ ಸಂತ್ರಸ್ತರೇ ದೂರು ಕೊಡ್ಬೇಕಾ, ಅಥವಾ ಇವಾಗ ಯಾರಿಗೆ ಅದಾಗಿದೆಯೋ ಅವರೇ ಹೋಗಿ ದೂರು ಕೊಡ್ಬೇಕಾ? ನೋಡಿ, ಯಾರು ದೂರು ಕೊಡಬೇಕು ಅನ್ನೋದು ಯಾವುದೇ ರೀತಿಯಾದಂಥ ವ್ಯಾಖ್ಯಾನ ಇಲ್ಲ. ದೂರುದಾರರು ಅಂತಂತಂದ್ರೆ ಯಾವುದೇ ವ್ಯಕ್ತಿ ದೂರುದಾರರಾಗಿರ್ಬೋದು. ಒಂದು ವೇಳೆ ಸಂತ್ರಸ್ತೆ ಇದ್ರೆ ಸಂತ್ರಸ್ತನ ಹೋಗಿ ದೂರು ಕೊಡ್ಬೋದು. ಒಂದು ವೇಳೆ ಸಂತ್ರಸ್ತ ಯಾರು ವ್ಯಕ್ತಿ ಇರ್ತಾನೆ, ಅವನು ಕೊಲೆ ಆಗಿದ್ದಾನೆ ಅಂತಂತಂದ್ರೆ ಆ ಕೊಲೆ ನೋಡಿರುವಂತಹ ವ್ಯಕ್ತಿ, ಸಾಕ್ಷ್ಯಾಧಾರ ಅಂತಂತೀವಿ ಅಥವಾ ಸಾಕ್ಷಿ ಅಂತ ಕರಿತೀವಿ, ಅವನು ಹೋಗಿ ಕಂಪ್ಲೇಂಟ್ ಕೊಡ್ಬೋದು. ಒಂದು ವೇಳೆ ಆ ಕೊಲೆಯಾದ ವ್ಯಕ್ತಿಯ ಒಂದು ಸಂಬಂಧಿಕರಿದ್ರೆ, ಅಥವಾ ಅವರ ಸ್ನೇಹಿತರಾಗಿದ್ರೆ, ಅಥವಾ ಅವರ ಸಹೋದ್ಯೋಗಿಗಳಾಗಿದ್ರೆ, ಅಥವಾ ಅದನ್ನು ನೋಡಿದ್ರೆ, ಯಾರದೇ ವ್ಯಕ್ತಿ ಯಾವುದೇ ಮಾಹಿತಿ ಸಿಕ್ತು ಅಂತಂದ್ರೆ ಅದಕ್ಕೆ ಪ್ರಥಮ ವರ್ತಮಾನ ವರದಿ ಇದೆಯಲ್ಲ, ಯಾವ ವ್ಯಕ್ತಿಗೆ ಮಾಹಿತಿ ಇದೆ, ಯಾವ ವ್ಯಕ್ತಿಗೆ ಅದರ ಬಗ್ಗೆ ಮಾಹಿತಿ ಇದೆ, ಅವನು ದೂರನ್ನ ಕೊಡಬೇಕು. ಆ ದೂರನ್ನ ಮಾಹಿತಿ ತೆಗೆದು ಕೂಡಲೇ ಅದೊಂದು ವರದಿ ಆಗತ್ತೆ. ಅದನ್ನ ಅರ್ಥ ಮಾಡ್ಕೋಬೇಕು. ಏನು ಅಂದರೆ, ಯಾರಾದರೂ ಹೋಗಿಬಿಟ್ಟು ಪೊಲೀಸ್ ಠಾಣೆಗೆ ವರ್ತಮಾನನ ಕೊಡ್ಬೋದು, ಮಾಹಿತಿಯನ್ನು ಕೊಡ್ಬೋದು. ಅದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ನಾನು ಹೇಳ್ತೀನಿ. ಓಕೆ. ಸುಮಾರು ಬಾರಿ ಯಾರು ಇದನ್ನ ಎಸಗಿರ್ತಾರೋ, ಅಪರಾಧವನ್ನ ಎಸಗಿರ್ತಾರೋ ಅವ್ರ ಬಗ್ಗೆ ಮಾಹಿತಿ ಇರೋಲ್ಲ. ಸೊ ಅದು ಗೊತ್ತಿರಲೇಬೇಕಾ? ಇವಾಗ ರೋಡಲ್ಲಿ ಹೋಗ್ಬೇಕಾದ್ರೆ ಯಾರೋ ಫೋನ್ ಕಿತ್ಕೊಂಡು ಹೋಗ್ತಾರೆ, ಅಥವಾ ಚೈನ್ ಸ್ನ್ಯಾಚಿಂಗ್ ಆಗತ್ತೆ, ಯಾರು ಮಾಡಿದ್ದು ಅನ್ನುವಂಥ ಮಾಹಿತಿ ನಮ್ಗೆ ಇರೋದಿಲ್ಲ. ಅದು ಇರಲೇಬೇಕಾ FIR ಕೊಡ್ಲಿಕ್ಕೆ ಅಥವಾ ರಿಜಿಸ್ಟರ್ ಆಗ್ಲಿಕ್ಕೆ? ನೋಡಿ, ಈಗ ಯಾವುದೇ ಕೃತ್ಯ ನಡೆದಾಗ ಅಥವಾ ಯಾವುದೇ ರೀತಿಯ ಅಪರಾಧ ನಡೆದಾಗ ಯಾರು ಅಪರಾಧಿ ಅನ್ನೋದು ಅಥವಾ ಆರೋಪಿ ಸ್ಥಾನದಲ್ಲಿ ಇರೋನು ಯಾರು ಅಂತ ನಮ್ಗೆ ಗೊತ್ತಿರೋದಿಲ್ಲ. ಸೊ ಅದು ಗೊತ್ತಿರಬೇಕು ಅನ್ನೋದು ಅವಶ್ಯಕತೆ ಇಲ್ಲ. ಪ್ರಥಮ ವರ್ತಮಾನ ವರದಿಯಲ್ಲಿ ಅಪರಾಧಿಯ ಹೆಸರು ಏನು ಗೊತ್ತಿತ್ತು ಅಂತಾರೆ ಆ ಮಾಹಿತಿ ಕೊಡ್ಬೋದು. ಆದರೆ ನಮ್ಗೆ ಗೊತ್ತಿಲ್ಲ ಅಂತಂತಂದ್ರೂ ಸಹ ಅದನ್ನ ಮಾಹಿತಿ ಕೊಡೋ ಅವಶ್ಯಕತೆ ಇರುತ್ತೆ. ಏನು ಅಂದ್ರೆ, ನನಗೆ ಗೊತ್ತಿಲ್ಲ ಅಂತಂದ್ರೆ ಆರೋಪಿ ಅಥವಾ ಅಪರಾಧಿ ಯಾರು ಗೊತ್ತಿಲ್ಲ ಅಂತಾನೆ FIR ನಲ್ಲಿ ಬರೀಬೇಕು. ಆ ರೀತಿನೇ ಆ ಕಂಪ್ಲೇಂಟ್ ನಲ್ಲಿ ಬರ್ದದನ್ನ ಅಥವಾ ದೂರ್ನಲ್ಲಿ ಬರ್ದಿರೋದ್ರನ್ನ FIR ನಲ್ಲಿ ಬರೀತಾರೆ. FIR ಅಂತಂದ್ರೆ ಏನು ಅಂತ ಅನ್ನೋದನ್ನ ತಿಳ್ಕೊಳ್ಳೋ ಅವಶ್ಯಕತೆ ಇದೆ. ಅಥವಾ ಒಂದು FIR ದ ಉದ್ದೇಶ ಏನು ಅಂತೇಳಿ, ಒಂದು ಕೃತ್ಯದ ಬಾಹುಳ್ಯ ಅಂಶಗಳು ಅಂದ್ರೆ ಏನು ಅಂತಂದ್ರೆ, ಕಣ್ಣಿಗೆ ಕಾಣುವಂತ ಅಂಶಗಳನ್ನ ಒಂದು ದೂರಲ್ಲಿ ನಮೂದಿಸಿ ಅದನ್ನ ರಿಜಿಸ್ಟರ್ ಮಾಡೋದು ಒಂದು FIR ನ ಉದ್ದೇಶ. ಸೊ ಬಾಹ್ಯ ಅಂಶಗಳು ಯಾವುದು ಅಂತಂತಂದ್ರೆ, ಹೇಗೆ ನಡೀತು, ಒಂದು ವೇಳೆ ಹೊಡೆತ ಕೊಟ್ಟಿದ್ರೆ ಎಷ್ಟು ಸತಿ ಹೊಡೆದ, ಹೇಗೆ ಹೊಡೆದ, ಅದನ್ನ ದೂರಿನಲ್ಲಿ ಬರೀಬೇಕು. ಒಂದು ವೇಳೆ ಅಲ್ಲೇನಾದ್ರೂ ಯಾವ ಸಂದರ್ಭದಲ್ಲಿ ನಡೀತು, ಎಲ್ಲಿ ನಡೀತು,
ಅದರಿಂದ ಪರಿಣಾಮ ಏನಾಯ್ತು, ಅಲ್ಲೇನಾದ್ರೂ ರಕ್ತ ಸುರಿತಾ ಇದೆ ಅಂತಂದ್ರೆ, ಅಥವಾ ತುರ್ತಾಗಿ ಅವನಿಗೆ ಯಾವ್ದಾದ್ರು ಹಾಸ್ಪಿಟಲ್ ಕರ್ಕೊಂಡು ಹೋದ್ರೆ ಯಾವ ಹಾಸ್ಪಿಟಲ್ ಕರ್ಕೊಂಡು ಹೋದ್ರು, ಇಂತಹ ಭಾವ್ಯ ಅಂಶಗಳು ಏನಿರತ್ತಲ್ಲ ಅದನ್ನೆಲ್ಲಾನು ಸಹ ಹೇಳುವ ಅವಶ್ಯಕತೆ ಇರುತ್ತೆ. ಸೊ ಇಲ್ಲಿ ಯಾರು ಮಾಡಿದ್ರು ಅನ್ನೋದಕ್ಕಿಂತ ಏನು ಆಯ್ತು, ಹೇಗೆ ಆಯ್ತು, ಎಲ್ಲ ಆಯ್ತು ಅನ್ನೋದೇನಿದೆಯಲ್ಲ ಅದು ತುರ್ತಾಗಿ ಹೇಳುವ ಅವಶ್ಯಕತೆ ಇರುತ್ತೆ. ಯಾಕೆಂದ್ರೆ ಆ ಸಾಕ್ಷ್ಯಗಳನ್ನ ಸಂರಕ್ಷಿಸಬೇಕಾಗತ್ತೆ, ನ್ಯಾಯಾಲಯಕ್ಕೆ ಅದನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ, ನ್ಯಾಯಾಲಯ ಅದನ್ನ ನೋಡುತ್ತದೆ. ಆ ಒಂದು ಕಾರಣಕ್ಕೆ ಈ ಒಂದು ಮಾಹಿತಿಗಳನ್ನು ಕೊಡೋದು ಅವಶ್ಯಕತೆ ಇರುತ್ತೆ. ಓಕೆ, ಸೊ ಒಂದು FIR ರಿಜಿಸ್ಟರ್ ಆಗಿದೆ ಅಂದ್ರೆ ನಾವು ಕೊಟ್ಟಿರುವಂತಹ ದೂರನ್ನ ಪರಿಗಣನೆಗೆ ತಗೊಂಡಿದ್ದಾರೆ ಅಂತ ಅರ್ಥ, ಕರೆಕ್ಟಾ? ನೀವು ದೂರು ಕೊಟ್ಟ ಮೇಲೆ ರಿಸೀವ್ಡ್ ಅಂತ ಅಷ್ಟೇ ಬರೀದ್ರು ಅಂತಂತಂದ್ರೆ ಕಾನೂನಿನ ಪ್ರಕಾರ ಅದು ಸ್ವೀಕೃತಿ ಅಷ್ಟೇ, ದೂರಿನ ಸ್ವೀಕೃತಿ ಅಷ್ಟೇ. ಅದರ ಅರ್ಥ ಆ ಒಂದು ದೂರು ಪ್ರಥಮ ವರ್ತಮಾನ ವರದಿಯಾಗಿದೆ ಅಂತ ಅಲ್ಲ. ದೂರು ತೆಗೆದುಕೊಂಡು ಪೊಲೀಸರು ಸ್ವೀಕರಿಸಿಬಿಟ್ಟು ಅದಾದ ಮೇಲೆ ಆ ಒಂದು ದೂರನ್ನು ನೊಂದು ಮಾಡಿ ಒಂದು ಕ್ರೈಮ್ ನಂಬರ್ ಕೊಟ್ಟು ಪ್ರಥಮ ವರ್ತಮಾನ ವರದಿಯ ಒಂದು ಉಚಿತ ಪ್ರತಿಯನ್ನು ನಿಮಗೆ ಕೊಟ್ಟರು ಅಂತಂದ್ರೆ ಆ ಒಂದು ಪ್ರಥಮ ವರ್ತಮಾನ ವರದಿಯ ಪ್ರಕ್ರಿಯೆ ಮುಗೀತು ಅಂತ ಅರ್ಥ. ಬರೀ ದೂರು ಕೊಟ್ಟು ಬಂದೆ, ನಾನು ಪೊಲೀಸ್ ಸ್ಟೇಷನ್ ಅಲ್ಲಿ ದೂರು ಕೊಟ್ಬಿಟ್ಟು ಮನೇಲಿ ಕೂತ್ಕೊಂಡ್ರೆ ಅಂದ್ರೆ ನಡೆಯಲ್ಲ. ದೂರು ಕೊಟ್ಟ ಮೇಲೆ ಅದು ಆ ದೂರು ಒಂದು ಪ್ರಥಮ ವರ್ತಮಾನ ವರದಿಯಾಗಿ ಪರಿಗಣಿಸಬೇಕು. ಓಕೆ, ಘಟನೆ ನಡೆದ ಎಷ್ಟು ದಿನದ ಒಳಗಡೆ ದೂರು ಕೊಡಬೇಕು ಅಥವಾ FIR ರಿಜಿಸ್ಟರ್ ಆಗಬೇಕು? ಇದಕ್ಕೇನಾದ್ರು ಕಾಲದ ಮಿತಿ ಇದೆಯಾ? ನೋಡಿ, ಆ ರೀತಿಯಾದಂತಹ ಕಾಲದ ಮಿತಿ ಕಾನೂನಿನಲ್ಲಿ ಯಾವುದೇ ರೀತಿಯಾಗಿ ಬರೆದಿಲ್ಲ. ಯಾಕಂದ್ರೆ ಆ ರೀತಿ ಬರೆದು ಬಿಟ್ಟು ಅದನ್ನ ಸರ್ಕಮ್ಸ್ಕ್ರೈಬ್ ಮಾಡಿ ಲಿಮಿಟ್ ಮಾಡೋದಕ್ಕೆ ಬರೋದಿಲ್ಲ. ನಡೆದ ಘಟನೆಯನ್ನ ತುರ್ತಾಗಿ ಹೇಳಬೇಕು ಅಂತ ಕಾನೂನು ಹೇಳುತ್ತೆ. ಒಂದ್ ವೇಳೆ ಲೇಟ್ ಆಯ್ತು ಅಂತಂದ್ರೂ ಯಾಕೆ ವಿಳಂಬವಾಗಿದೆ ಅಂತ ಹೇಳಿ ಆ FIR ನಲ್ಲಿ ಹೇಳುವುದಕ್ಕೆ ಅವಕಾಶ ಇದೆ. ಒಂದ್ ವೇಳೆ ಕೆಲವು ಸಂದರ್ಭದಲ್ಲಿ ಏನಾಗತ್ತೆ ಅಂತಂದ್ರೆ ಕೃತ್ಯ ನಡೆದು ಬಿಡುತ್ತೆ. ಕೃತ್ಯ ನಡೆದಂತಹ ಸಂತ್ರಸ್ತ ವ್ಯಕ್ತಿ ಅಥವಾ ಆ ಒಂದು ಮಹಿಳೆಗೆ ಹೇಳೋದಕ್ಕಾಗೋದಿಲ್ಲ. ಎಷ್ಟೋ ಸಂದರ್ಭದಲ್ಲಿ ಏನು ಅಂತಂದ್ರೆ ಹೊರಗಡೆನೆ ಬರೋಕ್ಕಾಗಲ್ಲ. ಆ ಒಂದು ಶಾಕ್ನಲ್ಲಿ ಇರ್ತಾರೆ, ಅಥವಾ ಯಾವುದೋ ಒಂದು ಹಾಸ್ಪಿಟಲ್ನಲ್ಲಿ ಇರ್ತಾರೆ, ಅಥವಾ ಯಾವುದೋ ಒಂದು ಕೇಂದ್ರದಲ್ಲಿ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಡಿಲೇ ಆದಾಗ ತಾವು ಎಲ್ಲಿದ್ವಿ, ಯಾವ ಕಾರಣದಿಂದ ನಾವು ಬರಲಿಲ್ಲ ಅಂತ ಒಂದು ವಿವರಣೆ ಕೊಟ್ಟರೆ ಎಷ್ಟೇ ದಿವಸ ದೂರ ಆಗಿದ್ರೂ ಸಹ ಅದನ್ನು FIR ಅಂತ ತೆಗೆದುಕೊಂಡು ಮುಂದಿನ ತನಿಖೆ ಮಾಡುವ ಅವಶ್ಯಕತೆ ಇರುತ್ತೆ. ಓಕೆ, ಮತ್ತೊಂದು ಕರೆ ಇದೆ ಸರ್, ನೋಡೋಣ. ನಮಸ್ಕಾರ, ನಿಮ್ಮ ಪ್ರಶ್ನೆ ಕೇಳಿ. ಹಲೋ, ನಮಸ್ಕಾರ. ನಮಸ್ಕಾರ. ಕೇಳಿ ಸರ್, ನಿಮ್ಮ ಪ್ರಶ್ನೆ ಕೇಳಿ. ಪ್ರಶ್ನೆ, ಈಗ ನಾವೇನು ದೂರು ದಾಖಲು ಮಾಡ್ತೇವೆ, ಹಾ, ಆ ದಾಖಲ ಸ್ವೀಕೃತಿಯ ಸಮಯದಲ್ಲಿ ಆ ದೂರನ್ನ ಪರಿಶೀಲಿಸಿ ಅದರ ಬಗ್ಗೆ ಏನಾದ್ರೂ ಒಂದು ಪರಿಣಾಮವನ್ನು ಕೊಡುವಂತ ಇದು ಇರ್ತವೆ ಹೀಗೆ ಅಂತ. ದೂರನ್ನ ದಾಖಲಿಸಿದ ನಂತರ ನಿಮ್ಮ ಪ್ರಶ್ನೆ ಅಷ್ಟು ಕ್ಲಿಯರ್ ಆಗಿರ್ಲಿಲ್ಲ. ಅಲ್ಲ, ದೂರು ದಾಖಲು ಮಾಡ್ತೇವೆ ನಾವು. ಹೌದು, ದೂರು ದಾಖಲು ಮಾಡಿದ ಮೇಲೆ ಆ ದೂರಿನ ವಿಚಾರಣೆ ಮಾಡಿ ಇಷ್ಟು ದಿನದಲ್ಲಿ ನಿಮ್ಗೆ, ಇಷ್ಟು ತಿಂಗಳಲ್ಲಿ ನಿಮ್ಗೆ ತಿಳಿಸುತ್ತೇವೆ, ಹಿಂಗೇನಾದ್ರು ತಿಳಿಸ್ತಾರೆ. ಓಕೆ ಓಕೆ, ಅಂದ್ರೆ ಯಾವ ರೀತಿ ಪ್ರೋಗ್ರೆಸ್? ಅಂದ್ರೆ ದೂರು ದಾಖಲಾಗಬೇಕಾದ್ಮೇಲೆ ಎಷ್ಟು ದಿವಸದಲ್ಲಿ ಅದು FIR ಆಗತ್ತೆ, ಅಥವಾ FIR ಆದಮೇಲೆ ಮಾಹಿತಿ ನಮಗೆ ಕೊಡ್ತಾರಾ ಅಂತ ಹೇಳಿ ಅಂತ. ಮೊದಲೇದೇನು ಅಂತಂತಂದ್ರೆ ನಾನು ಜಸ್ಟ್ ಒಂದು ವಿವರಣೆ ಕೊಡ್ತೀನಿ. ಪ್ರತಿಯೊಂದು ದೂರು FIR ಆಗಿ ಕನ್ವರ್ಟ್ ಆಗಲ್ಲ. ದೂರನ್ನ ಎರಡು ರೀತಿಯಾಗಿ ವರ್ಗೀಕರಣ ಮಾಡ್ತಾರೆ. ಏನು ಅಂತಂದ್ರೆ ಕಾಗ್ನಿಸೇಬಲ್ ಅಫೆನ್ಸ್ ಅಂತ ಹೇಳಿ, ನಾನ್ ಕಾಗ್ನಿಸೇಬಲ್ ಅಫೆನ್ಸ್ ಅಂತ. ಸನ್ನೆಯ ಅಪರಾಧ, ಅಸನ್ನೆಯ ಅಪರಾಧ. ಒಂದ್ ವೇಳೆ ಸನ್ನೆಯ ಅಪರಾಧ ಆಗಿತ್ತು ಅಂತಂದ್ರೆ, ಆಮೇಲೆ ಠಾಣಾಧಿಕಾರಿಗೆ ಸನ್ನೆ ಅಪರಾಧ ಆಗಿದೆ ಅಂತ ಹೇಳಿ ಮೇಲ್ನೋಟಕ್ಕೆ ಕಾಣಿಸ್ತು ಅಂತಂದ್ರೆ ತುರ್ತಾಗಿ ಆಗಿಂದಾಗಲೇ ಅವರು FIR ಅನ್ನ ನೊಂದು ಮಾಡಬೇಕು, ರಿಜಿಸ್ಟರ್ ಮಾಡಬೇಕು. ಆ FIR ನೊಂದು ಮಾಡಿ ರಿಜಿಸ್ಟರ್ ಮಾಡಿದ ಮೇಲೆ ದೂರು ಕೊಟ್ಟಿರುವಂತಹ ವ್ಯಕ್ತಿಗೆ ಅವಾಗಲೇ ಮಾಹಿತಿ ಕೊಡಬೇಕು. ಕ್ರೈಮ್ ನಂಬರ್ ಕೊಟ್ಟು ಅದರದೊಂದು ಉಚಿತ ಪ್ರತಿ ಕೊಡಬೇಕು. ಆಮೇಲೆ ಆಗಿರುವಂತಹ ತನಿಖೆಯ ಪ್ರೋಗ್ರೆಸ್ ಏನಿದೆಯಲ್ಲ ಅದ್ರ ಬಗ್ಗೆನೂ ಸಹ ಮಾಹಿತಿ ಕೊಡಬೇಕು. ಈಗ ಕೇಳಿರೋ ಪ್ರಶ್ನೆಗೇನು ಅಂತಂತಂದ್ರೆ, ಮೊದಲೇದೇನು ಅಂತಂದ್ರೆ, ನೀವು ಹೋಗಿ ದೂರು ಕೊಡ್ತೀರಾ, ಸ್ವೀಕರಿಸ್ತಾರೆ, ಅದಾದ್ಮೇಲೆ ಏನು ಕ್ರಮ ತಗೊಳ್ಳಲ್ಲ. ಏನು ಮುಂದಿನ ಕ್ರಮ ಏನು, ನಾನೇನು ಮಾಡಲಿ ಅನ್ನೋದು ನಿಮ್ಮ ಒಂದು ಪ್ರಶ್ನೆ ಅಂತ ನನಗನ್ಸುತ್ತೆ. ಏನಾಗತ್ತೆ ಅಂತಂದ್ರೆ, ದೂರು ಕೊಟ್ಟ ಕೂಡಲೇ ಕೆಲವು ಸಂದರ್ಭದಲ್ಲಿ ಏನಾಗತ್ತೆ ಅಂದ್ರೆ
ಠಾಣಾಧಿಕಾರಿ ಏನಂತಾರೆ, ನಾನು ಒಂದು ಸ್ವಲ್ಪ ಪ್ರಾಥಮಿಕ ತನಿಖೆ ನಡೆಸ್ತೀನಿ, ಇದರಲ್ಲಿ ಇದು ಸನ್ನೆಯ ಅಪರಾಧ ಹೌದೋ ಅಲ್ವೋ ಅಥವಾ ಇದು ಅಸನ್ನೆಯ ಅಪರಾಧ ಅಂತೇಳಿ ನಾನು ಎಕ್ಸಾಮಿನ್ ಮಾಡ್ತೀನಿ ಅಂತ ಅವ್ರು ಹೇಳ್ತಾರೆ. ಆ ರೀತಿ ಎಕ್ಸಾಮಿನ್ ಮಾಡೋದಕ್ಕೆ ಅವರಿಗೆ ರೀಸನೇಬಲ್ ಟೈಮ್ ಇರುತ್ತೆ, ಅನ್ರೀಸನೇಬಲ್ ಟೈಮ್ ಅಂತ ಇರೋದಿಲ್ಲ. ಒಂದ್ ವೇಳೆ ಬರೀ ದೂರನ್ನ ಸ್ವೀಕರಿಸಿದ್ದಾರೆ, ಮುಂದೆ ಯಾವುದೂ ಕ್ರಮ ತೆಗೆದುಕೊಂಡಿಲ್ಲ ಅಂತಂತಂದ್ರೆ ನಾವು ಕೈ ಚೆಲ್ಲಿ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕಾನೂನು ಅದಕ್ಕೊಂದು ಅವಕಾಶ ಮಾಡಿಕೊಟ್ಟಿದೆ. ಏನು ಅಂದ್ರೆ ಮೇಲಾಧಿಕಾರಿಗೆ ಆ ರೀತಿಯಾದಂಥ ದೂರು ಕೊಟ್ಟಿದ್ದೀನಿ, ಸ್ವೀಕರಿಸಿದ್ದಾರೆ, ಯಾವುದೇ ರೀತಿಯಾದಂಥ ಕ್ರಮ ತೆಗೆದುಕೊಂಡಿಲ್ಲ ಅಂತ ಹೇಳಿ ನೀವು ಮುಂದಿನ ಮೇಲಿನ ಅಧಿಕಾರಿಗೆ ಅದನ್ನು ಹೇಳ್ಬೋದು. ಅಷ್ಟಾಗಿಯೂ ಸಹ ಏನೂ ಆಗಲಿಲ್ಲ ಅಂತಂತಂದ್ರೆ ಅಥವಾ ಯಾವುದೇ ರೀತಿಯಾದಂಥ ಕ್ರಮ ತೆಗೆದುಕೊಂಡಿಲ್ಲ ಅಂತಂತಂದ್ರೆ ಇದು ಕಾರ್ಯಾಂಗ ನಿರ್ಲಕ್ಷ್ಯ ಮಾಡ್ತಾ ಇದೆ ಅಂತಂದ್ರೆ ನೀವು ನ್ಯಾಯಾಂಗದ ಮೊರೆ ಹೋಗ್ಬೋದು. ನ್ಯಾಯಾಂಗದ ಮೊರೆ ಅಂತಂದ್ರೆ ಆ ಜೂರಿಸ್ಡಿಕ್ಷನಲ್ ಮೆಜಿಸ್ಟ್ರೇಟ್ ಕೋರ್ಟಿಗೆ ಹೋಗ್ಬಿಟ್ಟು ಆ ನ್ಯಾಯಾಲಯದ ಮುಂದೆ ತಮ್ಮ ದೂರನ್ನ ಕೊಟ್ಟು ನೀವು ಯಾವತ್ತು ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರಿ, ಯಾವತ್ತು ನೀವು ನಿಮ್ಮ ದೂರನ್ನ ಕಟ್ರಿ ಏನು ಅಂತ ಹೇಳಿ ಒಂದು ಪ್ರಮಾಣ ಪತ್ರದಲ್ಲಿ ಹೇಳಿಬಿಟ್ಟು ಮುಂದಿನ ಕ್ರಮಕ್ಕೆ ನ್ಯಾಯಾಲಯಕ್ಕೆ ಕೇಳ್ಬೋದು. ಅವಾಗ ನ್ಯಾಯಾಲಯದವರು ಆ ಒಂದು ದೂರನ್ನ ನೋಡಿ ಮುಂದಿನ ಕ್ರಮವನ್ನು ತೆಗೆದುಕೊಳ್ತಾರೆ. ಓಕೆ ಸರ್, ನೀವು ಬಳಸ್ತಾ ಇದ್ದಂತಹ 2 ವರ್ಡ್ ಸನ್ನೆಯ ಅಸನ್ನೆಯ, ಇದ್ರ ಬಗ್ಗೆ ಒಂಚೂರು ಹೇಳಿ. ನೋಡಿ, ಇದು ಸನ್ನೆಯ ಅಂತಂದ್ರೆ ಇಂಗ್ಲಿಷ್ ನಲ್ಲಿ ಹೇಳಬೇಕು ಅಂದ್ರೆ ಕಾಗ್ನಿಸಿಬಲ್ ಅಫೆನ್ಸ್ ಅಂತ ಹೇಳಿ, ಅಸನ್ನೆಯ ಅಂದ್ರೆ ನಾನ್ ಕಾಗ್ನಿಸಿಬಲ್ ಅಫೆನ್ಸ್. ಒಂದೆರಡು ಎಕ್ಸಾಂಪಲ್ ಕೊಡ್ತೀನಿ, ಅವಾಗ ನಿಮ್ಗೆ ಈಸಿ ಆಗತ್ತೆ, ಅರ್ಥ ಮಾಡ್ಕೊಳ್ಳೋಕೆ ವೀಕ್ಷಕರಿಗೂ ಅನುಕೂಲ ಆಗ್ಬೋದು. ಒಂದ್ ವೇಳೆ ದರೋಡೆ ಆಯ್ತು ಅಂತಂದ್ರೆ ಅಥವಾ ಮನೆಯಲ್ಲಿ ಕಳ್ಳತನ ಆಯಿತು ಅಂತಂದರೆ, ಯಾವುದೋ ಮಗು ಕಿಡ್ನ್ಯಾಪ್ ಆಯಿತು ಅಂತಂದರೆ, ಅಥವಾ ಅತ್ಯಾಚಾರ ನಡೆದಿದೆ ಅಂತಂದರೆ, ಅಥವಾ ಕೊಲೆ ನಡೆದಿದೆ ಅಂತಂದರೆ ಅದು ಸಮಾಜದ ವಿರುದ್ಧ ನಡೆದಂತಹ ಒಂದು ಅಪರಾಧ, ಅದು ಒಂದು ಕೃತ್ಯ. ಅಂತಹ ಸಂದರ್ಭದಲ್ಲಿ ಆ ಒಂದು ಅಪರಾಧವನ್ನು ನಾವು ಸನ್ನೆಯ ಅಪರಾಧ ಅಂತೇಳಿ ಪೊಲೀಸರು ತುರ್ತಾಗಿ ಮುಂದಿನ ಕ್ರಮ ತೆಗೆದುಕೊಳ್ಬೇಕಾಗತ್ತೆ. ಅಂತಹ ಅಪರಾಧನ ನಾವು ಸನ್ನೆಯ ಅಪರಾಧ ಅಂತ ಕರಿತೀವಿ. ಇನ್ನು ಅಸನ್ನೆಯ ಅಪರಾಧ ಅಂತಂತಂದರೆ ಯಾವುದು ಮೈನರ್ ಅಫೆನ್ಸಸ್ಗಳು ಅಂತ ಅನ್ಸತ್ತೆ. ಒಂದು ನಮ್ಮ ಮನೆ ಮುಂದೆ ಯಾರೋ ಬಂದ್ಬಿಟ್ಟು ಮಾಟ ಮಂತ್ರ ಮಾಡಿ ಲಿಂಬೆಹಣ್ಣು ಎಸೆದು ಹೋಗ್ತಾ ಇದ್ದಾರೆ, ಅಥವಾ ನಮ್ಮ ಮನೆಯವ್ರ ಮುಂದೆ, ಪಕ್ಕದ ಮನೆಯವ್ರ ಮುಂದೆ ನಾವು ಒಂದಿಷ್ಟು ಜಗಳ ಆಡಿದ್ದೀವಿ ಅಂತಂದ್ರೆ ಕೈ ಮಿಲಾಪ್ಸೋದಲ್ಲ, ಬೈಗುಳಗಳಿಂದ ಒಂದಿಷ್ಟು ಮಾತಾಡಿದ್ದೀವಿ ಅಂತಂದ್ರೆ ಅಂತಹ ಒಂದು ಅಪರಾಧಗಳನ್ನು ನಾವು ಅಸನ್ನೆಯ ಅಪರಾಧ ಅಂತ ಕರಿತೀವಿ. ಅಸನ್ನೆಯ ಅಪರಾಧಗಳಿರತ್ತಲ್ಲ, ಅಲ್ಲಿ ಪೊಲೀಸರಿಗೆ ಅವಕಾಶ, ಅವರ ಕಾರ್ಯವ್ಯಾಪ್ತಿಗೆ ಬರಲ್ಲ. ಆದರೆ ಒಂದ್ ವೇಳೆ ನ್ಯಾಯಾಲಯ ಯಾವುದೇ ರೀತಿಯಾದಂಥ ಆದೇಶ ಮಾಡಿದ್ರೆ ಅವರ ಕಾರ್ಯವ್ಯಾಪ್ತಿಗೆ ಬರುತ್ತೆ, ಅವರು ತನಿಖೆ ನಡೆಸಬಹುದು ಇರುತ್ತೆ. ಓಕೆ ಸರ್, ಮತ್ತೊಂದು ಕರೆ ಇದೆ ನೋಡೋಣ. ಸಂಜೀವ್ ಅವರು ಬೆಳಗಾವಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ, ನಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಸರ್. FIR ಆದ್ಮೇಲೆ ಟೈಮ್ ಲೈನ್ಸ್ ಏನೇನಿರುತ್ತೆ, ಯಾವ್ಯಾವ ಪ್ರೊಸೀಜರ್ಸ್ ನಡೆಯುತ್ತೆ, ಮತ್ತೆ ಇದು ಎಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ CCTV ಕ್ಯಾಮ್ರಾಸ್ ಇನ್ಸ್ಟಾಲ್ ಮಾಡಿದಾರ ಸರ್ ಕರ್ನಾಟಕದಲ್ಲಿ? ಮತ್ತೆ ಇನ್ನೊಂದು ಪ್ರಶ್ನೆ ಸರ್, ಇವಾಗ ಸಿವಿಲ್ ಕೇಸಸ್ ಅಲ್ಲಿ ಪೊಲೀಸ್ ಸಂಧಾನ ಮಾಡ್ತಾರೆ, ಅದು ಕಾನೂನು ಏನ್ ಹೇಳುತ್ತೆ? ಮತ್ತೆ ಎಷ್ಟೊಂದು ಇದರಲ್ಲಿ ಅವರೇ 2 ಪಾರ್ಟಿನ ಕರೆಸಿ ಸಂಧಾನ ಮಾಡಿಸಿ FIR ಮಾಡ್ದಂಗೆ ಕಳಿಸ್ತಾರೆ, ಅದು ಕಾನೂನು ಪ್ರಕಾರವಾಗಿ ಸರಿನಾ ತಪ್ಪಾ? ಮತ್ತೆ ಪೊಲೀಸರ ಯಾವ್ಯಾವ ಕಾರ್ಯಗಳು ಕಾನೂನಲ್ಲಿ, ಯಾವ್ಯಾವ ಸೆಕ್ಷನ್ಗಳು, ಅವ್ರ ಏನೇನ್ ಕೆಲಸಗಳು ಹೇಳುತ್ತೆ, ಅವ್ರ ಕೆಲಸ ಮಿತಿ ಏನು? ಸ್ವಲ್ಪ ಇದ್ರ ಬಗ್ಗೆ ವಿವರಗಳನ್ನು ನೀಡಿದ್ರೆ ಚೆನ್ನಾಗಿದೆ. ಥ್ಯಾಂಕ್ ಯು. ಸಂಜೀವ್ ಅವರೇ, ನೀವು ಒಂದೇ ಕರೆಯಲ್ಲಿ 5 ಪ್ರಶ್ನೆಗಳನ್ನು ಕೇಳಿದಿರಿ. ನಾನು ಉತ್ತರ ಕೊಡೋಕೆ ಪ್ರಯತ್ನ ಮಾಡ್ತೀನಿ ನನ್ನ ನೆನಪಿನ ಶಕ್ತಿಯೊಂದಿಗೆ. ಮೊದಲನೇದೇನು ಅಂತಂತಂದರೆ, ಪೊಲೀಸರು ಅವ್ರಿಗೇನಾದರೂ ಟೈಮ್ ಲಿಮಿಟ್ ಇದೆಯಾ, ಯಾವುದೇ ರೀತಿಯಾದಂತಹ ತನಿಖೆ ಮಾಡೋದಕ್ಕೆ ಟೈಮ್ ಲಿಮಿಟ್ ಇದೆಯಾ ಅಂಥೇಳಿ. ಅವ್ರಿಗೂ ಸಹ ಟೈಮ್ ಲಿಮಿಟ್ ಅಂತ ಇದೆ ಕಾನೂನಲ್ಲಿ. ಇಷ್ಟೇ ಟೈಮ್ನಲ್ಲಿ ಅದನ್ನು ತನಿಖೆ ಮುಗಿಸ್ಬೇಕು. ಆಮೇಲೆ ತನಿಖಾ ಮುಗಿದ ಮೇಲೆ ತನಿಖಾ ವರದಿ, ಏನು ನಾವು ಚಾರ್ಜ್ ಶೀಟ್ ಅಂತ ಕರಿತೀವಲ್ಲ, ಅದನ್ನು ಸಲ್ಲಿಸಬೇಕಾಗಿರುತ್ತೆ. ಈಗ ಒಂದು FIR ರಿಜಿಸ್ಟ್ರೇಷನ್, ದೂರು ದಾಖಲೆ, FIR ಮತ್ತು ತನಿಖಾ ವರದಿ, ಇವೆರಡು ಟೈಮ್ ಲೈನ್ನಲ್ಲಿ ಪೊಲೀಸರು ಏನೇನು ಮಾಡ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋ ಅವಶ್ಯಕತೆ ಇರುತ್ತೆ. ಒಂದು FIR ರಿಜಿಸ್ಟರ್ ಆದಮೇಲೆ ಪೊಲೀಸರು ಮೊದಲನೆಯದಾಗಿ ಸ್ಥಳ ತನಿಖೆ ಅಂತ ಮಾಡ್ತಾರೆ. ಸ್ಥಳ ತನಿಖೆ ಮಾಡಿ ಭೌಗೋಳಿಕ ವಸ್ತುಗಳೇನಿದೆ, ಭೌಗೋಳಿಕ ಅಂಶಗಳೇನಿದೆ ಅದನ್ನೆಲ್ಲಾನು ಸಹ ನೊಂದು ಮಾಡಿ ಮಹಜರ್ ಅಂತ ಮಾಡ್ತಾರೆ, ಪಂಚನಾಮೆ ಅಂತ ಮಾಡ್ತಾರೆ. ನೆಕ್ಸ್ಟು ಮುಂದಿನ ಸ್ಟೆಪ್ ಏನು ಅಂತಂತಂದರೆ, ಈ ಸಾಕ್ಷಿಗಳು ಯಾರ್ಯಾರಿದ್ದಾರೆ ಅಂತ ಐಡೆಂಟಿಫೈ ಮಾಡ್ತಾರೆ. ಸಂತ್ರಸ್ತೆ ಆಗಿರ್ಬೋದು ಅಥವಾ ಸಂತ್ರಸ್ತರ ಸಂಬಂಧಿಕರಾಗಿರ್ಬೋದು, ಆ ಒಂದು ಘಟನೆ ನೋಡಿರುವಂತಹ ಸಾಕ್ಷಿಗಳಿರ್ಬೋದು, ಅವ್ರದ್ದೆಲ್ಲ ಹೇಳಿಕೆಗಳನ್ನು ತಗೋತಾರೆ. ಆ ಹೇಳಿಕೆಗಳನ್ನೆಲ್ಲ ತೆಗೆದುಕೊಂಡ್ಮೇಲೆ ಅದನ್ನು ತಮ್ಮ ಹತ್ರ ಜೋಡಿಸ್ಕೋತಾರೆ. ಒಂದು ವೇಳೆ
ವೇಳೆ ಅದು ಸನ್ನೆಯ ಅಪರಾಧ ಆಗಿತ್ತು ಅಂತಂದ್ರೆ, ಸೀರಿಯಸ್ ಕ್ರೈಮ್ ಆಗಿತ್ತು ಅಂತಂದ್ರೆ, ಕೊಲೆ ಅಥವಾ ದರೋಡೆ ಅಂತಹ ಒಂದು ಅಪರಾಧ ಆಗಿತ್ತು ಅಂತಂದ್ರೆ, ಆಮೇಲೆ ಅಲ್ಲಿ ಆಗಿರುವಂತಹ ಪನಿಷ್ಮೆಂಟಿನ ಒಂದು ಅಂಶ ಹೆಚ್ಚಿತ್ತು ಅಂತಂದ್ರೆ ಆ ಆರೋಪಿಯನ್ನ ಹುಡುಕೋಕೆ ಪ್ರಾರಂಭ ಮಾಡ್ತಾರೆ. ಆ ಆರೋಪಿಯನ್ನ ಹುಡುಕ್ತಾರೆ, ಅವನನ್ನ ಬಂಧಿಸ್ತಾರೆ. ಬಂಧಿಸಿದ ಕೂಡಲೇ ಅವನ ಹೇಳಿಕೆ, ಇಚ್ಛಾ ಹೇಳಿಕೆ ಅಂತ ಹೇಳ್ತೀವಿ ನಾವು, ಅದನ್ನು ತಗೋತಾರೆ. ಅದಾದ್ಮೇಲೆ ಆರೋಪಿಯ ಹೇಳಿಕೆ ಆಧಾರದ ಮೇಲೆ ಅಪರಾಧಕ್ಕೆ ನಡೆಸುವುದಕ್ಕೆ ಉಪಯೋಗಿಸಿರುವಂತಹ ಒಂದು ವಿಪನ್ ಅಂತ ಕರಿತೀವಿ ನಾವು, ಆ ವಿಪನ್ ರಿಕವರಿ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಪಂಚನಾಮೆ ಮಾಡ್ತಾರೆ. ಆಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ ಆಗ್ತದೆ. ಆ ಮೆಡಿಕಲ್ ಎಕ್ಸಾಮಿನೇಷನ್ ಆದಮೇಲೆ ಆ ಒಂದು ಮೆಡಿಕಲ್ ರಿಪೋರ್ಟ್ಗಳನ್ನು ತಗೋತಾರೆ. ಬಟ್ಟೆ ಆಗಿರ್ಬೋದು, ಅಥವಾ ಒಂದು ಮರ್ಡರ್ ವಿಪನ್ ಆಗಿರ್ಬೋದು, ಅಥವಾ ಮಣ್ಣಲ್ಲಿ ಏನಾದರೂ ರಕ್ತ ಇತ್ತು ಅಂದರೆ ಆ ಮಣ್ಣನ್ನು ಕಲೆಕ್ಟ್ ಮಾಡ್ತಾರೆ. ಬಟ್ಟೆಗಳನ್ನೆಲ್ಲ FSL ಡಿಪಾರ್ಟ್ಮೆಂಟಿಗೆ ಕಳಿಸ್ತಾರೆ. ಈಗ ಬಹಳಷ್ಟು ಸಂದರ್ಭದಲ್ಲಿ ಏನಾಗಿದೆ ಅಂತಂತಂದ್ರೆ, ಒಂದು ಇಲೆಕ್ಟ್ರಾನಿಕ್ ಮಾಧ್ಯಮದ ಅಥವಾ ಇಲೆಕ್ಟ್ರಾನಿಕ್ ಟೆಕ್ನಾಲಜಿಯ ಒಂದು ಅಡ್ವಾನ್ಸ್ಮೆಂಟ್ ಇರೋದ್ರಿಂದ ಏನಾಗಿದೆ ಅಂತಂತಂದ್ರೆ, CCTV ಫುಟೇಜು, ಆಮೇಲೆ ಕಾಲ್ ರೆಕಾರ್ಡ್ಸ್ಗಳು, ಆಮೇಲೆ ಮೊಬೈಲ್ಗಳನ್ನು ಅದನ್ನು ಸಹ ಜಪ್ತಿ ಮಾಡ್ತಾರೆ. ಯಾಕಂದರೆ ಅಲ್ಲೇನು ಅಂತಂದರೆ ಆ ದೃಶ್ಯಾವಳಿಗಳಲ್ಲೇ ನಡೆದ ಘಟನೆಯ ಒಂದು ನೈಜತೆ ಅಲ್ಲಿ ಇರುತ್ತೆ. ಅದು ಬಹಳ ರಿಯಲ್ ಟೈಮ್ ಇಲೆಕ್ಟ್ರಾನಿಕ್ ಎವಿಡೆನ್ಸ್ ಅಂತ ನಾವೇನು ಕರಿತಾ ಇದ್ದೀವಿ. ಅದೇನು ಅಂತಂದರೆ ಪ್ರತಿಯೊಂದು ಕ್ರೈಮ್ನೂ ಸಹ ಈಗ ಇರುವಂಥ CCTV ಫುಟೇಜಿಂದ ಅದನ್ನು ರೆಕಾರ್ಡ್ ಮಾಡಿ ತೆಗೆದುಕೊಳ್ಳೋಕೆ ಅವಕಾಶ ಇದೆ. ಅದನ್ನೆಲ್ಲ ತೆಗೆದುಕೊಂಡು ತನಿಖಾ ವರದಿ ಅನ್ನೋದನ್ನು ತಯಾರಿಸ್ಬಿಟ್ಟು ಅದನ್ನು ನ್ಯಾಯಾಲಯಕ್ಕೆ ಸಲ್ಲಿಸ್ತಾರೆ. ಒಂದು ವೇಳೆ ಒಂದು ಸತಿ ನ್ಯಾಯಾಲಯಕ್ಕೆ ಸಲ್ಲಿಸಿದ ಕೂಡಲೇ ಕೋರ್ಟು ಅದರ ಒಂದು ಕಾಗ್ನಿಸನ್ಸ್ ಅಂತ ಅಂತೀವಿ, ಕಾಗ್ನಿಸನ್ಸ್ ತಗೊಳುತ್ತೆ. ಮುಂದಿನ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ, ಟ್ರಯಲ್ ನಡೆಯುತ್ತೆ. ನಿಮ್ಮದು ಮೂರನೇ ಪ್ರಶ್ನೆ ಏನು ಇತ್ತು ಅಂತಂತಂದರೆ, ಈ FIR ರಿಜಿಸ್ಟರ್ ಅದಾದಮೇಲೆ ನಮಗೆ ಮಾಹಿತಿಗಳನ್ನು ಕೊಡೋದ್ರ ಬಗ್ಗೆ ಹೇಳಿದ್ರಿ. ಮಾಹಿತಿಗಳನ್ನು ಕೊಡ್ತಾ ಇರ್ತಾರೆ. ನೀವು ಸಹ ಅವಾಗವಾಗ ಹೋಗಿ ಮಾಹಿತಿಗಳನ್ನು ಕೇಳ್ಬೋದು. ಎಲ್ಲ ಪೊಲೀಸ್ ಸ್ಟೇಷನ್ನಲ್ಲಿ CCTV ಇನ್ಸ್ಟಾಲ್ ಆಗಿದೆಯಾ ಅಂಥೇಳಿ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ನಲ್ಲಿ ಕರ್ನಾಟಕದಲ್ಲಿ CCTV ಇನ್ಸ್ಟಾಲ್ ಆಗಿದೆ. ಇನ್ನೂ ಹೇಳಬೇಕು ಅಂದರೆ ಪ್ರತಿಯೊಂದು ಮುಖ್ಯ ರಸ್ತೆಯಲ್ಲಿಯೂ ಸಹ ನಿರ್ಭಯ ಪ್ರಕರಣ ಆದಮೇಲೂ ಸಹ CCTVಗಳು ಫಿಕ್ಸ್ ಆಗಿದೆ. ಆ CCTV ಫುಟೇಜ್ಗಳನ್ನು ತಗೊಳ್ಳೋದು ಬಹಳ ಅವಶ್ಯಕತೆ. ಪ್ರತಿಯೊಂದು ರಸ್ತೆಯಲ್ಲಿ ಪ್ರತಿಯೊಬ್ಬರು ಮನೆಯ ಮುಂದ್ಗಡೆನೂ ಸಹ CCTV ಇದ್ದೇ ಇರುತ್ತೆ. ಆ CCTV ಫುಟೇಜ್ಗಳನ್ನು ಸಹ ಉಪಯೋಗಿಸ್ಕೋಬಹುದು. ಹಾಗೆ ಅವ್ರು ಕೇಳಿದಂತಹ ಮತ್ತೊಂದು ಪ್ರಶ್ನೆ ಅಂದ್ರೆ ಸಿವಿಲ್ ಕೇಸಸ್ ಬಹಳ ಇಂಪಾರ್ಟೆಂಟ್. ಮೊದಲೇದು ಅಂತಂದ್ರೆ ಸಿವಿಲ್ ವ್ಯಾಜ್ಯಗಳಿಗೆ ಪೊಲೀಸರಿಗೆ ಯಾವುದೇ ರೀತಿಯಾದಂತಹ ಪಾತ್ರ ಇರೋದಿಲ್ಲ. ಆದ್ರೆ ಏನು ಅಂತಂದ್ರೆ ನಮ್ಮ ಹತ್ರ ಏನು ಅಂದ್ರೆ ಏನೋ ಒಂದು ಕೃತ್ಯ ಆಗಿದೆ ಅಂತಂತಂದ್ರೆ ಅದು ಸಿವಿಲ್ ಪ್ರಕರಣನೋ ಅಥವಾ ಕ್ರಿಮಿನಲ್ ಪ್ರಕರಣನೋ ತಿಳಿದುಕೊಳ್ಳದೆ ನಾವೇನಂತ ಪೊಲೀಸರ ಹತ್ರ ಹೋಗ್ಬಿಡ್ತೀವಿ. ಪೊಲೀಸರ ಹತ್ರ ಹೋಗಿ ಏನೋ ಒಂದು ಪರಿಹಾರ ಕೊಡಿ ಅಂತ ಅಂದ್ಕೂಡಲೇ ಪೊಲೀಸರು ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಎದುರುಗಡೆ ಪಾರ್ಟಿಯವರಿಗೆ ಫೋನ್ ಮಾಡೋದು ಅಥವಾ ನೋಟಿಸ್ ಕೊಡೋದು, ಅವ್ರನ್ನ ಕರೆಸ್ತಾರೆ. ಇವರಿಬ್ರು ಸಂಧಾನ ಮಾಡ್ಕೊಂಡು ನೀವು ಮುಗಿಸ್ಕೊಳ್ಳಿ ಅಂತ ಹೇಳ್ತಾರೆ. ಆದರೆ ಆ ರೀತಿ ಮಾಡೋದಕ್ಕೆ ಪೊಲೀಸರಿಗೆ ಯಾವುದೇ ರೀತಿಯಾದಂತಹ ಅಧಿಕಾರ ಇಲ್ಲ, ಅವರ ಕಾರ್ಯವ್ಯಾಪ್ತಿಗೆ ಬರೋದಿಲ್ಲ. ಮೊದಲೇದೇನು ಅಂತಂದ್ರೆ ನಾವು ಅಂತಹ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗೋದು ಕೂಡುದು, ಅದು ನ್ಯಾಯಾಲಯಕ್ಕೆ ಮುಂದೆ ಮಾತ್ರ ಹೋಗಬೇಕು. ನ್ಯಾಯಾಲಯದ ಮುಂದೆ ನಮ್ಮ ಅಹವಾಲನ್ನ ಕೇಳಬೇಕಾಗತ್ತೆ. ಯಾವುದೇ ರೀತಿಯಾದಂತಹ ಪೊಲೀಸರು ಅಂತಹ ದೂರುಗಳನ್ನು ತೆಗೆದುಕೊಂಡು ನಿಮಗೆ ಪೊಲೀಸ್ ಠಾಣೆಗೆ ಬಂದು ಇದನ್ನು ಸೆಟಲ್ ಮಾಡ್ಕೊಳ್ಳಿ, ಇದು ಸಿವಿಲ್ ವ್ಯಾಜ್ಯ ಆಗಿದ್ರೂ ಸಹ ಮುಗಿಸ್ಕೊಳ್ಳಿ ಅಂತ ಕೇಳಿದರೆ ಅಂತಹ ಸಂದರ್ಭದಲ್ಲಿ ನೀವು ನ್ಯಾಯಾಲಯದಕ್ಕೆ ಮೊರೆ ಹೋಗಿ ಪೊಲೀಸರ ವಿರುದ್ಧ ಒಂದು ಪ್ರಕರಣ ದಾಖಲಿಸ್ಬಿಟ್ಟು ಅವರು ಕೊಟ್ಟಿರುವಂತಹ ನೋಟಿಸು ಅಥವಾ ಅವ್ರು ಮಾಡಿರುವಂತಹ ಕರೆಯ ವಿರುದ್ಧ ನೀವು ಕ್ರಮ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಓಕೆ. ಹಾಗೆ ವಕೀಲರ ಪಾತ್ರ, ಇವಾಗ ಒಂದು ಕಂಪ್ಲೇಂಟ್ ಕೊಡಬೇಕು ಅಂದ್ರೆ ವಕೀಲರೇ ಬರಬೇಕಾ, ವಕೀಲರ ಜೊತೆಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕಾ? ಯಾವುದೇ ರೀತಿಯಾದಂತಹ ಅವಶ್ಯಕತೆ ಇಲ್ಲ. ನೋಡಿ, ನಾನು ಹೇಳೋದು ಅಂತಂದ್ರೆ ಯಾವುದೇ ಒಂದು ಕೊಲೆ ಆಗಿರ್ಬೋದು ಅಥವಾ ದರೋಡೆ ಆಗಿರೋದು ಅಥವಾ ಕಿಡ್ನಾಪ್ ಆದಾಗ ಅದು ತುರ್ತು ಪರಿಸ್ಥಿತಿ ಇರುತ್ತೆ. ಅಂತ ಸಂದರ್ಭದಲ್ಲಿ ನಾನು ವಕೀಲನ್ ನೋಡ್ಬಿಟ್ಟು ಅವ್ರ ಥ್ರೂ ಹೋಗ್ತೀನಿ ಅನ್ನೋ ಅವಶ್ಯಕತೆ ಇಲ್ಲ. ಯಾವುದೇ ವಕೀಲನ ಸಹಾಯ ಪಡಿಬೇಕು ಅನ್ನೋದಿಲ್ಲ. ಆದರೆ ಏನು ಅಂತಂದ್ರೆ ಆರ್ಥಿಕ ಅಪರಾಧಗಳ ಇದ್ದಂಥ ಸಂದರ್ಭದಲ್ಲಿ, ಸೈಬರ್ ಅಫೆನ್ಸ್ ಇರುವಂಥ ಸಂದರ್ಭದಲ್ಲಿ, ಕ್ಲಿಷ್ಟಕರವಾದಂತಹ ಒಂದು ಕೃತ್ಯ ನಡೆದಾಗ ಅದನ್ನ ಅರ್ಥ ಮಾಡಿಕೊಂಡು ವಿವರಣೆ ಕೊಟ್ಬಿಟ್ಟು ಅದನ್ನ ಯಾವ ರೀತಿ ದೂರು ಕೊಡಬೇಕು ಅನ್ನೋ ಒಂದು ಅವಶ್ಯಕತೆ ಇದ್ದಾಗ ನೀವು ವಕೀಲರ ಒಂದು ಹೆಲ್ಪ್ ತಗೋಬಹುದು. ಬಟ್ ವಕೀಲರ ಜೊತೆಗೆ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಓಕೆ ಸರ್, ಮತ್ತೊಂದು ಕರೆ ಇದೆ ನೋಡೋಣ. ಶರತ್ ಅವರು ಹುಬ್ಬಳ್ಳಿಯಿಂದ ಕರೆ ಮಾಡಿದ್ದಾರೆ. ಬಹುಶಃ ಕರೆ ಕಟ್ಟಾಗಿದೆ. ಸೊ ವಕೀಲರ ಅಗತ್ಯ ಇಲ್ಲ ಅಂತ ಹೇಳಿದ್ರಿ. ಇವಾಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಬೇಕಾದ್ರೆ ಟ್ರೈನ್ ಅಲ್ಲಿ ಅಥವಾ ಬಸ್ ಅಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಆದ್ರೆ ಯಾವ ಜೂರಿಸ್ಟ್ರಿಕ್ಷನ್ ಬರುತ್ತೆ? ಕಂಪ್ಲೇಂಟ್ ಎಲ್ಲಿ ದಾಖಲ್ ಮಾಡಬೇಕು? ನೋಡಿ, ಮೊದಲನೇದಂತಂದ್ರೆ ನಾನು ರೇಲ್ನಲ್ಲಾದ್ರೆ ಅಂತ, ರೇಲಿಗೆ ಪ್ರತಿಯೊಂದು
ರೇಲ್ ಪೊಲೀಸ್ ಸ್ಟೇಷನ್ ಅಂತಾನೆ ಸಪ್ರೇಟ್ ಇದೆ. ಓಕೆ. ಆ ರೇಲ್ ಪೊಲೀಸ್ ಸ್ಟೇಷನ್ ಇಷ್ಟು ರೈಲ್ವೆ ಠಾಣೆಗಳಿಗೆ ರೈಲ್ವೆ ನಿಲ್ದಾಣಗಳಿಗೆ ಈ ಒಂದು ಪೊಲೀಸ್ ಸ್ಟೇಷನ್ ಅಂತ ಇರುತ್ತೆ. ಒಂದು ವೇಳೆ ಇನ್ ಟ್ರಾನ್ಸಿಟ್ ರೈಲ್ವೆಯಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಇನ್ ಟ್ರಾನ್ಸಿಟ್ನಲ್ಲಿ ಆದಾಗಂತಹ ಸಂದರ್ಭದಲ್ಲಿ ಆ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ರೈಲ್ವೆ ಸ್ಟೇಷನ್ನಲ್ಲಿ ಇರುವಂಥ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡ್ಬೋದು. ಅವ್ರು ಅದನ್ನು ರಿಜಿಸ್ಟರ್ ಮಾಡ್ತಾರೆ. ಅದ್ರ ಬಗ್ಗೆ ರೈಲ್ವೆ ಕಾರ್ಯವ್ಯಾಪ್ತಿ ಒಳಗಡೆ ಬಂದರೆ ಅವ್ರು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅವ್ರಿಗೆ ಅಧಿಕಾರ ಇರುತ್ತೆ. ಒಂದು ವೇಳೆ ಈಗ ನಾನು ಯಾವುದೋ ಒಂದು ಏರೋಪ್ಲೇನಲ್ಲಿ ಇರ್ತೀನಿ, ಆ ಏರೋಪ್ಲೇನಲ್ಲಿ ಇನ್ ಟ್ರಾನ್ಸಿಟ್ ಯಾವುದೋ ಅಫೆನ್ಸ್ ಆಯಿತು ಅಂತಂತಂದರೆ ನಾನು ಯಾವ ಠಾಣೆಗೆ ಅಥವಾ ಯಾವ ಏರ್ಪೋರ್ಟಿಗೆ ಇಳಿದ ಕೂಡಲೇ ದೇವನಹಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ ಕಾರ್ಯವ್ಯಾಪ್ತಿಗೆ ಬರುತ್ತೆ. ಅಲ್ಲಿ ಹೋಗ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಡೋದಕ್ಕೆ ಅವಕಾಶ ಇರುತ್ತೆ. ಈಗ ನಾನು ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದೀನಿ ಅಂದಾಗ ಯಾವ ಡೆಸ್ಟಿನೇಷನ್ಗೆ ಅದು ಹೋಗ್ತಾ ಇದೆ ಅಥವಾ ಆ ಬಸ್ಸನ್ನ ಅಲ್ಲೇ ನಿಲ್ಸೋಕೆ ಅವಕಾಶ ಇದ್ದಾಗ ದರೋಡೆ ಆಯಿತು ಅಂತಂದ್ರೆ ಬಸ್ ಅಲ್ಲೇ ನಿಲ್ಸಿದೆ ಅಂತಂದ್ರೆ ದರೋಡೆ ನಡೆದ ಸ್ಥಳದಲ್ಲೇ ಆ ಒಂದು ಪೊಲೀಸ್ ಸ್ಟೇಷನ್ಗೆ ಅಧಿಕಾರ ವ್ಯಾಪ್ತಿ ಬರುತ್ತೆ. ಓಕೆ. ಸೊ ಮತ್ತೊಂದು ಕರೆ ಇದೆ. ಶಿಲ್ಪಾ ಅವರು ಗದಗಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ, ನಿಮ್ಮ ಪ್ರಶ್ನೆ ಕೇಳಿ. ಹಲೋ. ಹಲೋ, ನಮಸ್ಕಾರ ಮೇಡಮ್, ಪ್ರಶ್ನೆ ಕೇಳಿ. ಪ್ರಶ್ನೆ ಕೇಳಿ. ಸರ್ ನಮಸ್ತೆ. ನಮಸ್ತೆ ಅಮ್ಮ. ಸರ್, ಇವಾಗ ನೋಡಿ, ಕಾನೂನು ಜನಸಾಮಾನ್ಯರಿಗೆ ಇಷ್ಟೆಲ್ಲ ಕಾನೂನಿಗೆ ಒಪ್ಕೋತೀನಿ. ಆದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡೋದು ಅವ್ರ ಕುಟುಂಬದ ಜೊತೆಗೆ ಮಿಸ್ಬಿಹೇವ್ ಮಾಡ್ತಾ ಇದ್ರು ಅಂದ್ರ ಅದನ್ನ ಅವರು ಮುಖಾಮುಖಿಯಾಗಿ ಈ ತರ ಬಾಯಿ ಅದನ್ನ ಒಪ್ಕೊಳ್ಳಕ್ ಆಗೋದಿಲ್ಲ. ಓಕೆ. ಅದಕ್ಕೆ ಏನಿದೆ, ನಮಗ್ ಬೇರೆ ಏನಾದ್ರೂ ದಾರಿ ಇದಾವ ಅಂತ. ನೀವು ಕೇಳೋ ಪ್ರಶ್ನೆ ನಾನು ಅರ್ಥ ಮಾಡ್ಕೊಂಡಿರೋದು ಸರಿ ಇತ್ತು ಅಂತಂದ್ರೆ, ಒಂದು ವೇಳೆ ಪೊಲೀಸ್ ಡಿಪಾರ್ಟ್ಮೆಂಟ್ನವರೇ ತಪ್ಪು ಮಾಡ್ತಾ ಇದ್ದಾಗ ನಾನು ಏನು ಮಾಡಲಿ ಅಂತ, ಹೌದಲ್ವಾ? ಕರೆ ಕಟ್ಟಾಗಿದೆ. ಒಂದು ವೇಳೆ ಆ ರೀತಿ ಅವ್ರದ್ದು ಪ್ರಶ್ನೆ ಆಗಿತ್ತು ಅಂತಂದ್ರೆ, ಪೊಲೀಸ್ ಡಿಪಾರ್ಟ್ಮೆಂಟು ಅಥವಾ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಅವರೇ ನನಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತಂದ್ರೆ ನಾನು ಏನು ಮಾಡಲಿ ಅಂತ ನೋಡಿ, ಪೊಲೀಸ್ ದೂರು ಪ್ರಾಧಿಕಾರ ಅಂತ ಇದೆ. ಪೊಲೀಸ್ ದೂರು ಪ್ರಾಧಿಕಾರಕ್ಕೆ ಹೋಗಿ ಅಲ್ಲಿ ನಿಮ್ಮ ಒಂದು ಅಹವಾಲನ್ನು ಹೇಳ್ಬೋದು. ಆವಾಗ ಅವರು ಪೊಲೀಸರ ವಿರುದ್ಧ ಕೊಟ್ಟಿರುವಂತಹ ದೂರನ್ನು ಪರಿಗಣಿಸಿ ಅವರನ್ನು ಕರೆಸಿಬಿಟ್ಟು ಅಲ್ಲಿ ಸೀನಿಯರ್ ಆಫೀಸರ್ಸು ಆಮೇಲೆ ರಿಟೈರ್ಡ್ ಆಫೀಸರ್ಸ್ ಎಲ್ಲ ಇರ್ತಾರೆ, ಅವ್ರು ಕರೆದ್ಬಿಟ್ಟು ಅದ್ರ ಬಗ್ಗೆ ತನಿಖೆ ಮಾಡ್ತಾರೆ, ಅವಕಾಶ ಉಂಟು. ಓಕೆ. ಮತ್ತಷ್ಟು ಪ್ರಶ್ನೆಗಳಿದೆ, ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ವಿರಾಮವನ್ನು ತಗೊಳ್ಳೋಣ. ಮತ್ತಷ್ಟು ಮಾತುಕತೆ ಮುಂದುವರಿಯುತ್ತೆ ಒಂದು ಚಿಕ್ಕ ವಿರಾಮದ ನಂತರ. ದಿನನಿತ್ಯದಲ್ಲಿ ವಿಜ್ಞಾನ, ಇಲ್ಲಿ ನಿಮ್ಮ ಸರ್ಕಂಫರೆನ್ಸ್ ಅಥವಾ ಪೆರಿಮೀಟರ್ ಏನಿದೆ ಅದು 3.14 ಟೈಮ್ಸ್ ಇದೆ. ಸರ್ಕಂಫರೆನ್ಸ್ ಬೈ ಡಯಾಮೀಟರ್ ಅನ್ನ ನಾವು ಮಾಡಿದ್ರೆ ನಮ್ಗೆ ಏರಿಯಾ 20.37 ಬರುತ್ತೆ. ಮಕ್ಕಳ ಯೋಚನೆ ಅನ್ನೋದು ಬರೀ ಒಂದೇ ನಂಬರಿಗೆ ಸೀಮಿತ ಆಗದೆ ಅದರ ಹಿಂದಿರುವ ರಿಸರ್ಚ್ ಏನು, ಪಿನ್ ಕೋಡ್ಗಳು ಹೆಚ್ಚಾಗಿ 4 ರಿಂದ 6 ಡಿಜಿಟ್ ಇರುತ್ತೆ. ಇದು ಟ್ರಯಾಂಗಲ್ ಆದ್ರಿಂದ ಕಡಿಮೆ. ಇಷ್ಟನ್ನ ನಾನು ಹಾಕಬಹುದು. ನೀವು ನಮ್ಮ ವರ್ಕಿಂಗ್ ಮೆಮೊರಿಯಲ್ಲಿ ನಾವು ಅಷ್ಟೇ ಡಿಜಿಟ್ ಅನ್ನ ನೆನ್ಪಿಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನೂಪುರನಾದ ಪ್ರತಿ ಶುಕ್ರವಾರ ಬೆಳಗ್ಗೆ 10:30ಕ್ಕೆ. ವಿರಾಮದ ನಂತರ ಮತ್ತೊಮ್ಮೆ ಹಲೋ ಗೆಳೆಯರೇ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಮಾತಾಡ್ತಾ ಇದ್ವಿ ಮಧುಕರ್ ದೇಶಪಾಂಡೆ ಅವರ ಜೊತೆಗೆ. ಸರ್, FIR ಬಗ್ಗೆ ಸಾಕಷ್ಟು ಮಾಹಿತಿನ ತಿಳಿಸ್ತಾ ಇದ್ರಿ. ಈಗ FIR ಆನ್ಲೈನ್ ಮಾಡ್ಬೋದಾ? ಅಂದರೆ FIR ಠಾಣೆಗೆ ಹೋಗಿ ರಿಜಿಸ್ಟರ್ ಮಾಡಬೇಕಾ ಇಲ್ಲ ಆನ್ಲೈನ್ ಮಾಡುವಂತಹ ಅವಕಾಶ ಇದೆಯಾ?
ಪೊಲೀಸ್ ಠಾಣಾಧಿಕಾರಿಗಳು ವೈಯಕ್ತಿಕವಾಗಿ ದೂರುದಾರರು ಬಂದು ಅವರಿಗೆ ದೂರು ಕೊಡೋದು ಅಪೇಕ್ಷಿಸ್ತಾರೆ. ಅದು ಒಂದು ಕಾನೂನು ಪ್ರಕ್ರಿಯೆ ನಡೆಯೋದಕ್ಕೂ ಸರಿಯಾದಂತಹ ಒಂದು ಕ್ರಮ. ಆದರೆ FIR ಅನ್ನೋ ಒಂದು ಕಾನ್ಸೆಪ್ಟ್ ಈಗ ಬೆಳೀತಾ ಇದೆ. ಕೆಲವು ರಾಜ್ಯದಲ್ಲಿ ಏನು ಅಂದರೆ FIRಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಅಫಿಷಿಯಲ್ ಇಮೇಲ್ ID ನನ್ನ ಪ್ರಕಾರ ಇಲ್ಲ ಅಂತ ಅನ್ಸುತ್ತೆ. ಬಟ್ ಏನು ಅಂತಂದರೆ ಕೆಲವು ಸಂದರ್ಭದಲ್ಲಿ police@ksp.gov.in ಅಂತ ಈ ಒಂದು ಇಮೇಲ್ IDಗೆ ಏನಾದರೂ ಒಂದು ಅಪರಾಧದ ವಿವರ ದೂರು ಕೊಟ್ಟರು ಅಂತಂತಂದರೆ ಪೊಲೀಸರು ಅದನ್ನು ನೋಡ್ತಾರೆ, ಪರೀಕ್ಷೆ ಮಾಡ್ತಾರೆ. ಒಂದು ವೇಳೆ ಅದು ಸನ್ನೆಯ ಅಪರಾಧ ಆಗಿತ್ತು ಅಂತಂದರೆ ಯಾವ ಪೊಲೀಸ್ ಠಾಣೆಯ ಕಾರ್ಯವ್ಯಾಪ್ತಿಗೆ ಬರುತ್ತೆ ಅಂತ ಹೇಳಿ ತಿಳಿದುಕೊಂಡು ಆ ಪೊಲೀಸ್ ಠಾಣೆಗೆ ಆ ಒಂದು ದೂರನ್ನು ಫಾರ್ವರ್ಡ್ ಮಾಡಿ ಅದರ ಮೇಲೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಹೇಳ್ತಾರೆ. ಸೊ ಈ ಒಂದು ಇಮೇಲ್ IDಗೆ ಒಂದು ದೂರನ್ನ ಕೊಡೋದಕ್ಕೆ ಅವಕಾಶ ಇದೆ. ಬಟ್ ಇದನ್ನ ನಾವು FIR ಅನ್ನೋದೇನಿದೆಯಲ್ಲ ಅಥವಾ ಇಮೇಲ್ ಮೂಲಕ ಕೊಡುವಂತ FIR ಅನ್ನ ನಾವು 0 FIR ಜೊತೆ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಈ 0 FIR ಅನ್ನೋದು ಯಾಕಂತಂದ್ರೆ ನಾನು ಈಗಲೇ ಹೇಳಕ್ ಇಷ್ಟಪಡ್ತಾ ಇದ್ದೀನಿ, ಇದು ಹೊಸ ಕಾನ್ಸೆಪ್ಟ್. 0 FIR ಅಂತ ಹೇಳಿ ಹೊಸ ಕಾನ್ಸೆಪ್ಟ್ ಶುರುವಾಗಿದೆ. ಈ 0 FIR ಅಂತ ಅನ್ನೋದು ಈ ಹೊಸ BNSS ಏನು ಒಂದು ಕಾನೂನು ಬಂದಿದೆ ಅದರಲ್ಲಿ ಅದನ್ನ ರಿಕಗ್ನಿಷನ್ ಕೊಟ್ಟಿದ್ದಾರೆ. ಅದಕ್ಕೊಂದು ಒಂದು ಮಾನ್ಯತೆ ಕೊಟ್ಟಿದ್ದಾರೆ. ಅಲ್ಲಿ ಏನಾಗುತ್ತೆ ಅಂತಂದ್ರೆ ಯಾವ ಪೊಲೀಸ್ ಸ್ಟೇಷನ್, ನಾನು ಹೇಳ್ತಿದ್ನಲ್ಲ, ಯಾವ ಪೊಲೀಸ್ ಸ್ಟೇಷನ್ಗೆ ಬರುತ್ತೆ ಇದು ಅಂತ ಗೊತ್ತಿಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಹಲವು ಬಾರಿ ಏನಾಗ್ತಿತ್ತು ಅಂತಂದ್ರೆ ಠಾಣಾಧಿಕಾರಿಗಳೇನು ಅಂತಂದ್ರೆ ನೀವು ಈ ಪೊಲೀಸ್ ಸ್ಟೇಷನ್ಗೆ ಬರಲ್ಲ, ಬೇರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಂತ ಅದನ್ನ ತಳ್ತಾ ಇದ್ರು ಅನ್ನೋ ವರ್ಡ್ ಸರಿಯಲ್ಲ, ನೀವು ಹೋಗಿ ಅಂತ ಹೇಳ್ತಾ ಇದ್ರು. ಅವಾಗ ಏನಾಗ್ಬಿಡುತ್ತೆ ಅಂತಂತಂದ್ರೆ ಈ ಸಂತ್ರಸ್ತನಾಗಿರ್ಬೋದು ಅಥವಾ ದೂರದಾರ ಆಗಿರ್ಬೋದು ಅವ್ರು ಏನು ಅಂತಂದ್ರೆ ಏನ್ ಮಾಡಬೇಕು ಅಂತ ತಿಳಿತಿರ್ಲಿಲ್ಲ. ಆದ್ರೆ ಈಗೇನಾಗಿದೆ ಅಂತಂದ್ರೆ ಹೊಸ ಕಾನೂನಿನ ಪ್ರಕಾರ ಯಾವುದೇ ಪೊಲೀಸ್ ಸ್ಟೇಷನ್ ಅವರು ಆ ರೀತಿಯಾದಂತಹ ದೂರನ್ನ ಸನ್ನೆಯ ಅಪರಾಧ ಆಗಿತ್ತು ಅಂತಂದ್ರೆ 0 FIR ಅಂತ ಹೇಳಿ ರಿಜಿಸ್ಟರ್ ಮಾಡಿ ಆ ಒಂದು 0 FIR ಅನ್ನ ಆ ಒಂದು ಕಾರ್ಯವ್ಯಾಪ್ತಿಗೆ ಬರುವಂತಹ ಠಾಣೆಗೆ ಅದನ್ನ ಫಾರ್ವರ್ಡ್ ಮಾಡಿಸ್ಬೇಕು, ವರ್ಗಾಯಿಸಬೇಕು. ಆಮೇಲೆ ಅವ್ರು ಇನ್ನೊಂದು ಹೊಸ ನಂಬರ್ ಕೊಡ್ತಾರೆ, ಅಲ್ಲಿಂದ ತನಿಖೆ ಪ್ರಾರಂಭ ಆಗುತ್ತೆ. ಸರ್, ಮತ್ತೊಂದು ಕರೆ ಇದೆ. ಗಾಯತ್ರಿ ಅವರು ಮಲ್ಲೇಶ್ವರಂ ಇಂದ ಕರೆ ಮಾಡಿದ್ದಾರೆ. ನಮಸ್ಕಾರ, ನಿಮ್ ಪ್ರಶ್ನೆ ಕೇಳಿ. ಈಗ ಸಾಮಾನ್ಯವಾಗಿ ಯಾವುದೋ ಒಂದು ಅಪಘಾತ ಅಥವಾ ಕೊಲೆ ನಡೆದಿದ್ದನ್ನು ಚೆನ್ನಾಗಿ ನೋಡಿದ್ರೆ ದೂರು ಕೊಡಕ್ಕೆ ಒಂದ್ ಸ್ವಲ್ಪ ಹಿಂದಿರ್ತಾರೆ, ಹೆದರ್ಕೊಳ್ತಾರೆ. ಇದನ್ನ ಹೇಗೆ ದೂರ ಮಾಡ್ಬೇಕು? ಇದು ಜನ ಹೇಗೆ ಭಯದಿಂದ ಹೊರಬರ್ಬೇಕು? ನೋಡಿ, ಮೊದಲೇದೇನು ಅಂತಂದ್ರೆ ಮಗು ಊಟ ಮಾಡ್ತಾ ಇಲ್ಲ ಅಂತಂದ್ರೆ ಅಥವಾ ಮಲಗ್ತಾ ಇಲ್ಲ ಅಂತಂದ್ರೆ ಪೊಲೀಸರು ಬಂದ್ಬಿಡ್ತಾರೆ, ಪೊಲೀಸರು ಗಾಡಿ ಬಂತು ನೋಡು ಅಂತ ಭಯ ಮಾಡೋದೇನಿದೆಯಲ್ಲ, ನಾವು ಹೇಳ್ತಾ ಇದ್ವಲ್ಲ, ಅದನ್ನ ಬಿಡಬೇಕು. ಎರಡನೇದೇನು ಅಂತಂದ್ರೆ ಪೊಲೀಸರು ನಮ್ಮ ಸ್ನೇಹಿತರು ಅಂತ ತಿಳ್ಕೋಬೇಕು. ಮೂರನೇದೇನು ಅಂತಂದ್ರೆ ಪೊಲೀಸ್ ಠಾಣೆಗೆ ಹೋಗೋದಾಗ್ಲಿ ಅಥವಾ ಪೊಲೀಸರು ನಮ್ಮ ಮನೆಗೆ ಬರೋದಾಗ್ಲಿ ಅಥವಾ ಯಾವುದೇ ರೀತಿಯಾದಂಥ ಮಾಹಿತಿ ಕೇಳಿದ್ರೆ ಅಥವಾ ಪಿಂಕ್ ವೆಹಿಕಲ್ ಅಂತಿದೆ, ಅದು ನಮ್ಮ ಮನೆ ಮುಂದೆ ಹೋಗ್ತಾ ಇದೆ ಅಂತಂದ್ರೆ ಏನೋ ಅಪರಾಧ ಆಗ್ಬಿಟ್ಟಿದೆ, ಏನೋ ತಪ್ಪಾಗಿದೆ ಅಂತ ಅನ್ನೋದನ್ನ ನಾವು ತಿಳ್ಕೋಬಾರ್ದು. ಅಥವಾ ಪೊಲೀಸರು ನಮ್ಮ ಮನೆಗೆ ಬಂದಿದ್ದಾರೆ ಅಂತಂತಂದ್ರೆ ನಾವು ಕರೆಯದಂತಹ ಒಬ್ಬ ಗೆಸ್ಟ್ ನಮ್ಮ ಮನೇಲಿ ಬಂದಿದ್ದಾರೆ ಅನ್ನೋ ಭಾವನೆಗಳನ್ನ ಹೋಗ್ಬೇಕು. ಎರಡನೇದೇನು ಅಂದ್ರೆ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕು, ಏನು ಅಂದ್ರೆ ಪೊಲೀಸ್ ಸ್ಟೇಷನ್ ಇಲ್ಲಿದೆ, ಪೊಲೀಸ್ ಸ್ಟೇಷನ್ಗೆ ಹೋಗೋದು ತಪ್ಪಲ್ಲ. ಆಮೇಲೆ ಶಾಲೆಗಳಲ್ಲಿ ಪೊಲೀಸರನ್ನ ಕರೆಸ್ಬೇಕು ಅಥವಾ ಶಾಲೆಗಳಲ್ಲಿ ಮಕ್ಕಳಿಗೆ ಪೊಲೀಸರ ಬಗ್ಗೆ ಮಾತಾಡೋಕೆ ಅವಕಾಶ ಮಾಡಿಕೊಡ್ಬೇಕು, ಅವರನ್ನ ಕರ್ಕೊಂಡು ಹೋಗ್ಬೇಕು. ಒಂದೇನು ಅಂತಂದ್ರೆ ನಮ್ಮಲ್ಲಿ ಪೊಲೀಸ್ ಸ್ಟೇಷನ್ಗಳಲ್ಲೂ ಸಹ PR ಅನ್ನೋದು, ಪಬ್ಲಿಕ್ ರಿಲೇಷನ್ ಆಫೀಸರ್ ಅನ್ನೋದು ಏನೋ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಅದು ಆಕ್ಟಿವ್ ಆಗಿಲ್ಲ. ಅವರು ಸಹ ಅಂತಹ ಒಂದು ಕಾನ್ಸೆಪ್ಟ್ಗಳನ್ನ ಬೆಳೆಸಿದ್ರೆ ಅಥವಾ ನಮ್ಮ ಪೊಲೀಸರ ಜೊತೆಗೆ ನಾವು ಹೆಚ್ಚಿನ ಒಂದು ಬಾಂಧವ್ಯ ಬೆಳೆಸ್ಕೊಂಡ್ವಿ ಅಂತಂದ್ರೆ ಈ ಭಯ ವಾತಾವರಣ ಹೋಗುತ್ತೆ. ಭಯದ ವಾತಾವರಣ ಹೋಯ್ತು ಅಂತಂದ್ರೆ ನಾವು ದೂರು ಕೊಡೋದಕ್ಕೆ ಅಥವಾ ನಡೆದ ಅಪರಾಧ ಬಗ್ಗೆ ಹೇಳೋದಕ್ಕೆ ಹೆಚ್ಚಿನ ಅವಕಾಶ ಇರುತ್ತೆ. ಅದು ಒಳ್ಳೇದು. ಸಮಾಜದ ಒಂದು ಸ್ವಾಸ್ಥ್ಯಕ್ಕೆ ಏನು ಅಂತಂದ್ರೆ ದೂರುಗಳ ರಿಜಿಸ್ಟ್ರೇಷನ್ ಆಗಬೇಕು. ದೂರು ನಡೆದು ಅದು ಸಮಾಜದ ಗಣನೆಗೆ ಬರಲಿಲ್ಲ ಅಥವಾ ಪೊಲೀಸ್ ಠಾಣೆಯ ಗಣನೆಗೆ ಬರಲಿಲ್ಲ ಅಂತಂದ್ರೆ ಅದರಂತ ಆಗುವಂತಹ ಅನಾಹುತಗಳು ಹೆಚ್ಚು, ಅಂತಹ ದೂರುಗಳು ಅಥವಾ ಅಂತಹ ಪ್ರಕರಣಗಳು ಹೆಚ್ಚಿಗೆ ಆಗ್ತವೆ. ಮತ್ತೊಂದು ಕರೆ ಇದೆ ಸರ್. ಸುಮನಾ ಅವರು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ, ನಿಮ್ ಪ್ರಶ್ನೆ ಕೇಳಿ. ನಮಸ್ಕಾರ ಸರ್. ಅವ್ರು ಹೇಳಿದ್ರು ಯಾವ್ದಾದ್ರು ಸಿವಿಲ್ ಕೇಸ್ ಆಗ್ಲಿ ಕ್ರಿಮಿನಲ್ ಕೇಸ್ ಆಗ್ಲಿ ಅದು ಡೈರೆಕ್ಟ್ ಆಗಿ ವಕೀಲರ ಮುಂದೆ ಹೋಗಿ ಹೇಳ್ಬೇಕು ಮಾಡ್ಬೇಕು ಅಂತ. ಆ ಸ್ಟೇಜ್ ಆಗಿ ಜಡ್ಜ್ಮೆಂಟ್ ಬಂದು ಜಡ್ಜ್ಮೆಂಟ್ ಪ್ರಕಾರ ನಮ್ಮ ಲಾಯರು ಅದು ಮುಂದುವರಿಕೆ ಮಾಡ್ತಿದ್ಮೇಲೆ, ಅಂದ್ರೆ ಮುಂದುವರಿಲಿಲ್ಲ ಅಂದ್ರೆ ಬಿಕಾಸ್
ಎನಿ ರೀಸನ್ ಇರ್ಬೋದು. ಯಾವ ಪಾರ್ಟಿಯಿಂದ ನಮಗೆ ಏನ್ ಸಿಗ್ಬೇಕಾಗಿತ್ತೋ ಆ ಮನುಷ್ಯ ಅಪ್ಸ್ಟ್ಯಾಂಡಿಂಗು ನಮ್ ಕೈನಲ್ಲಿ ಹುಡುಕಕ್ಕಾಗಲ್ಲ, ಹಾಗೆ ಹೀಗೆ ಅಂತಂದ್ಬಿಟ್ಟು ಅದ್ರ ಬಗ್ಗೆ ಏನು ಆಕ್ಷನ್ ತಗೊಳ್ದಿದ್ರೆ ನಾವು ಯಾವ ತರ ಮುಂದುವರಿಬೇಕು ಅಂತ ನನ್ನ ಕ್ವಶನ್ ಮೇಡಮ್. ಇದು ನೇರವಾಗಿ FIR ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಆಗಿಲ್ಲ, ಆದರೂ ಸಹ ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಒಂದು ವೇಳೆ ಕ್ರಿಮಿನಲ್ ಪ್ರಕರಣದಲ್ಲಿ ಅಥವಾ ಸಿವಿಲ್ ಪ್ರಕರಣದಲ್ಲಿ ಜಜ್ಮೆಂಟ್ ಆಗಿದೆ, ನನಗನ್ಸೋ ಮಟ್ಟಿಗೆ ನೀವು ಹೇಳ್ತಾ ಇರೋದು ಒಂದು ಚೆಕ್ ಬೌನ್ಸ್ ಕೇಸಿಗೆ ಸಂಬಂಧಪಟ್ಟಂತೆ ಇರ್ಬೋದು, ಅಥವಾ ಯಾವುದೇ ಆರ್ಥಿಕ ವ್ಯಾಜ್ಯದ ಪ್ರಕರಣಕ್ಕಿರ್ಬೋದು. ಅಂತಹ ಪ್ರಕರಣದಲ್ಲಿ ಒಂದು ಜಜ್ಮೆಂಟ್ ಆಗಿದೆ, ಆದರೂ ಸಹ ಅವನು ಅಬ್ಸ್ಕಾಂಡ್ ಆಗಿಬಿಟ್ಟಿದ್ದಾನೆ, ನಾವು ಏನು ಮಾಡಬೇಕು ಅಂತ. ಒಂದು ವೇಳೆ ಅವನು ಅಬ್ಸ್ಕಾಂಡ್ ಆಗಿದ್ದ ಅಂತಂತಂದರೆ ಕಲಂ 421 ಪ್ರಕಾರ ನೀವು ಮುಂದಿನ ಕ್ರಮ ತೆಗೆದುಕೊಳ್ಬೇಕು. ಒಂದು ವಾರಂಟ್ ಇಶ್ಯೂ ಆಗುತ್ತೆ, ಆಮೇಲೆ ಅಟ್ಯಾಚ್ಮೆಂಟ್ ವಾರಂಟ್ ಆಗುತ್ತೆ, ಅವನ್ನ ಮೂವಬಲ್ ಪ್ರಾಪರ್ಟಿ ಅಟ್ಯಾಚ್ಮೆಂಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ, ಅರೆಸ್ಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ನೀವು ನಿಮ್ಮ ವಕೀಲರ ಜೊತೆಗೆ ಸಮಾಲೋಚನೆ ಮಾಡಿ ಮುಂದಿನ ಒಂದು ಸ್ಟೆಪ್ಸನ್ನು ತಗೋಬೇಕಾಗತ್ತೆ. ಅವ್ನು ಬರೀ ಅಬ್ಸ್ಕಾಂಡ್ ಆಗಿಬಿಟ್ಟಿದ್ದಾನೆ ಅಂತಂತಂದರೆ ನಾವಾಗಲಿ ಅಥವಾ ಎಲ್ಲರೂ ಕೈಚೆಲ್ಲಿ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ನ್ಯಾಯಾಲಯದ ಅದರದೇ ಆದಂತಹ ಅವಕಾಶಗಳಿದೆ, ಆ ಅವಕಾಶಗಳನ್ನು ಯಾವುದು ಏನು ಅಂತೇಳಿ ಐಡೆಂಟಿಫೈ ಮಾಡಿ ಮುಂದಿನ ಕ್ರಮ ತಗೊಳ್ಳೋ ಅವಶ್ಯಕತೆ ಇರುತ್ತೆ. ಸರ್, ಹಾಗೆ ಅನಾನಮಸ್ ಆಗಿ ದೂರು ಕೊಡ್ಬೋದಾ? ಹೆಸರಿಲ್ದಲೆ, ನಾನು ಯಾರು ಅಂತ ನನ್ನ ಐಡೆಂಟಿಟಿ ರಿವೀಲ್ ಮಾಡ್ದಲೆ ದೂರುಗಳನ್ನ ದಾಖಲಿಸಬಹುದು? ಮೊದಲೇ ಕರೆ ಇತ್ತಲ್ಲ, ಅವಾಗ ನಾನು ಉತ್ತರ ಕೊಡಬೇಕಾಗಿತ್ತು ಇದನ್ನ. ಯಾಕಂದ್ರೆ ಅವರು ಕೇಳ್ತಾ ಇರೋದು ನಾವು ದೂರು ಕೊಡೋದಕ್ಕೆ ಒಂದು ಸ್ವಲ್ಪ ಹೆದರಿಕೆ ಆಗುತ್ತೆ, ನಾವು ಏನು ಮಾಡಬೇಕು ಅಂತೇಳಿ. ಒಂದು ಅನಾನಿಮಸ್ ಆಗಲೂ ಸಹ ಕರೆ ದೂರನ್ನ ಕೊಡೋ ಅವಕಾಶ ಇದೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಫೋನ್ ನಂಬರು ಅಂತಂದರೆ 112 ಅನ್ಸುತ್ತೆ. ಆ 112 ನಡೆಸಿ ಫೋನ್ ಮಾಡಿಬಿಟ್ಟು ನಾನು ಇಮಿಡಿಯೇಟ್ಲಿ ಹೇಳ್ಬೋದು, ನೋಡಿ ನಮ್ಮ ಮನೆ ಮುಂದೆ ಒಂದು ಕೊಲೆ ಆಗಿದೆ ಪೊಲೀಸರಿಗೆ, ಯಾಕಂದರೆ ನನಗೆ ಹೇಳೋಕೆ ಭಯ, ಆಮೇಲೆ ಆ ಮಾಡಿರುವಂಥ ವ್ಯಕ್ತಿ ಯಾರು ಅಂತ ಗೊತ್ತಿದೆ, ನನ್ನದೇ ಆದಂತಹ ರಕ್ಷಣೆ ಮಾಡ್ಕೊಳ್ಳೋ ಅವಶ್ಯಕತೆ ಇರುತ್ತೆ. ಅಂತಹ ಒಂದು ಫೋನ್ ಕರೆ ಮಾಡಿನೂ ಸಹ ಅನಾನಿಮಸ್ ಆಗಿನೂ ಸಹ ಮಾಹಿತಿ ಕೊಟ್ಟ ಮೇಲೆ ಒಂದು ವೇಳೆ ಮಾಹಿತಿ ಪೊಲೀಸರಿಗೆ ಒಂದು ವೇಳೆ ಸಿಕ್ತು ಅಂತಂದರೆ, ಸನ್ನೆಯ ಅಪರಾಧ ಮಾಹಿತಿ ಸಿಕ್ತು ಅಂತಂದರೆ ಪೊಲೀಸರು ಅದನ್ನು ರಿಜಿಸ್ಟರ್ ಮಾಡುವಂತಹ ಅವಶ್ಯಕತೆ ಇದ್ದೇ ಇರುತ್ತೆ. ಸೊ ಅನಾನಿಮಸ್ ಆಗಲೂ ಕಂಪ್ಲೇಂಟ್ ಕೊಡೋದಕ್ಕೆ ಅವಕಾಶ ಉಂಟು. ಅದನ್ನ ಆ ಒಂದು ಕಂಪ್ಲೇಂಟ್ ನಲ್ಲಿ ಅಥವಾ ಪ್ರಥಮ ವರ್ತಮಾನ ವರದಿಯಲ್ಲಿ ಅವ್ರು ಬರೀತಾರೆ, ಯಾರು ಅದನ್ನ ಅನಾನಿಮಸ್ ಆಗಿ ಎಷ್ಟು ಗಂಟೆಗೆ ಎಲ್ಲಿಂದ ಕರೆ ಬಂತು ಏನು ಅಂತಾನು ಬರೆದ್ಬಿಟ್ಟು ಮುಂದಿನ ಕ್ರಮ ಅವ್ರು ತಗೋತಾರೆ. ಸರ್, ಮತ್ತೊಂದು ಕರೆ ಇದೆ. ರಮೇಶ್ ಅವರು ಮೈಸೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ, ನಿಮ್ಮ ಪ್ರಶ್ನೆ ಕೇಳಿ. ಹಲೋ, ನಮಸ್ಕಾರ ಸರ್, ಪ್ರಶ್ನೆ ಕೇಳಿ. ನಮಸ್ತೆ. ಈಗ ನಾವು ನಮ್ಗೆ ಏನೋ ಒಂದು ಅನ್ಯಾಯ ಆಗಿರುತ್ತೆ, ಏನೋ ಹೊಡೆದಾಟ ಇದು ಆಗಿರುತ್ತೆ, ಹೊಡೆದಿರ್ತಾರೆ ಅನ್ಕೊಳ್ಳಿ, ನಾವು ಹೋಗಿ ಕಂಪ್ಲೇಂಟ್ ಕೊಟ್ಟು FIR ಏನೋ ಮಾಡ್ತಿರ್ತೀವಿ. ಆದ್ರೆ ಅದು ಆಪೋಸಿಟ್ ಅವ್ರು ಏನ್ ಮಾಡ್ತಾರೆ, ಬೇಕಂತ ಅವರು ಹೊಡೆದ್ರು ಅಂದ್ಬಿಟ್ಟು ಒಂದು ಸುಮ್ನೆ ಆದ್ರೂ ಒಂದು ಸುಳ್ಳು ಸಾಕ್ಷಿ ಅದನ್ನೆಲ್ಲ ಕ್ರಿಯೇಟ್ ಮಾಡಿ ಕೌಂಟರ್ ಕೇಸ್ ಅಂತ ಮಾಡ್ಬಿಟ್ಟು ಅದನ್ನ ಕಾಂಪ್ರಮೈಸ್ ಮಾಡ್ಕೋಬೇಕು, ಇಲ್ಲಾಂದ್ರೆ ನಿಮ್ಗೂ ತೊಂದ್ರೆ ನಮ್ಗೂ ತೊಂದ್ರೆ ಅನ್ನೋ ಮಟ್ಟಕ್ಕೆ ತಗೊಬಂದು ಇಟ್ಕೋತಾರೆ. ಆ ಕೌಂಟರ್ ಕೇಸ್ ಆಗೋದನ್ನ ಹೇಗೆ ತಪ್ಪಿಸ್ಬೋದು? ನೋಡಿ, ಒಂದ್ ವೇಳೆ ಕೌಂಟರ್ ಕೇಸ್ ಅವ್ರು ಇನ್ನೊಂದು ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಅಂತಂತಂದ್ರೆ, ಹೊಡೆದಾಟ ಬಡದಾಟ ಆದಾಗ ಇಬ್ರು ಹೊಡೆದಿರ್ತಾರೆ. ಒಂದ್ ವೇಳೆ ಇಬ್ರು ಹೊಡೆದಿದ್ರೆ ಅವರಿಗೂ ಒಂದು ಕಂಪ್ಲೇಂಟ್ ಕೊಡೋದಕ್ಕೆ ಅವಕಾಶ ಇರುತ್ತೆ. ಆ ಕಂಪ್ಲೇಂಟ್ ಕೊಟ್ಟಾಗ ಆ ಒಂದು ಕಂಪ್ಲೇಂಟ್ ಏನು, ದೂರು ಏನು ಅಂತ ತಿಳ್ಕೊಂಡ್ಬಿಟ್ಟು ಮೊದಲನೇ ಸ್ಟೆಪ್ ಏನು ಅಂತಂದ್ರೆ, ನೀವು ಆರೋಪಿ ಸ್ಥಾನದಲ್ಲಿ ಇದ್ರಿ ಅಂತಂತಂದ್ರೆ ತ್ವರಿತವಾಗಿ ಮೊದಲೇದು ಅಂತಂದ್ರೆ ನೀವು ಆಂಟಿಸಿಪೇಟರಿ ಬೇಲ್ ತಗೋಬೇಕು. ಯಾಕಂತಂದ್ರೆ ನೀವು ಏನು ಹೇಳ್ತಾ ಇದ್ದೀರಿ ಅಂದ್ರೆ, ಇನ್ನೊಂದು ಕೌಂಟರ್ ಕಂಪ್ಲೇಂಟ್ ಕೊಟ್ಟಿರೋದೇನು ಅಂತಂದ್ರೆ ಈ ಕಾಂಪ್ರಮೈಸ್ ಮಾಡಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ಅಂತ ಸಂದರ್ಭದಲ್ಲಿ ನೀವು ಆಂಟಿಸಿಪೇಟರಿ ಬೇಲ್ ತಗೊಂಡ್ರಿ ಅಂತಂತಂದ್ರೆ ನಿಮ್ಮನ್ನ ಬಂಧಿಸೋದಕ್ಕೆ ಅವಕಾಶ ಇರಲ್ಲ. ಅವಾಗ ನೀವು ಕಾಂಪ್ರಮೈಸ್ ಮಾಡ್ಕೊಳ್ಳೋ ಅವಕಾಶ ಇರೋದಿಲ್ಲ. ಒಂದು ವೇಳೆ ಇಷ್ಟಾದ್ರೂ ಸಹ ನಿಮ್ಗೆ ಯಾವುದೋ ರೀತಿಯಾದಂತಹ ಫೋರ್ಸ್ ಮಾಡ್ತಾ ಇದ್ದಾರೆ, ಆ ವ್ಯಕ್ತಿ ಫೋರ್ಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇನ್ನೊಂದು ಕಂಪ್ಲೇಂಟ್ ಕೊಡ್ಬೋದು, ಈ ರೀತಿ ನನಗೆ ಫೋರ್ಸ್ ಮಾಡ್ತಾ ಇದ್ದಾರೆ ಅಂತ. ಇಲ್ಲ ಪೊಲೀಸ್ ಠಾಣೆಯಿಂದ ನಿಮಗೆ ಒಂದು ಯಾವುದೋ ರೀತಿಯಾದಂತಹ ಫೋರ್ಸ್ ಬರ್ತಾ ಇದೆ ಅಂತಂತಂದ್ರೆ ನೀವು ಆ ಮೇಲಾಧಿಕಾರಿಗಾಗ್ಲಿ ದೂರು ಪ್ರಾಧಿಕಾರಕ್ಕಾಗ್ಲಿ ಅಥವಾ ನ್ಯಾಯಾಲಯಕ್ಕೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟು ಅದನ್ನು ತಡೆಗಡಿಸಬಹುದು. ಸೊ ಪ್ರತಿಯೊಂದು ಕೇಸ್ ಆದ್ಕೊಳ್ಳೆ ಕೌಂಟರ್ ಕೇಸ್ ಆದ್ಮೇಲೆ ಕಾಂಪ್ರಮೈಸೇ ಮಾಡ್ಕೋಬೇಕು ಅಂತಿಲ್ಲ. ಎಲ್ಲಾ ಕೇಸ್ಗಳನ್ನು ಕಾಂಪ್ರಮೈಸ್ ಮಾಡೋದಕ್ಕೆ ಅವಕಾಶ ಇರಲ್ಲ. ಆ ಒಂದು ಕಾಂಪ್ರಮೈಸ್ ಮಾಡ್ಕೋಬೇಕು ಅಂತಂದ್ರೆ ಅದು ಕಂಪೌಂಡೇಬಲ್ ಅಫೆನ್ಸಾ ನಾನ್ ಕಂಪೌಂಡೇಬಲ್ ಅಫೆನ್ಸಾ ಅಂತ ನೋಡ್ಬೇಕಾಗತ್ತೆ. ಒಂದ್ ವೇಳೆ ಕಂಪೌಂಡೇಬಲ್ ನಾನ್ ಕಂಪೌಂಡೇಬಲ್ ಅಫೆನ್ಸ್ ಆದ್ರೂ ಸಹ ಅದು ನ್ಯಾಯಾಲಯದ ಒಂದು ಪರಿಗಣನೆಗೆ ಬರಬೇಕಾಗತ್ತೆ. ನ್ಯಾಯಾಲಯನೇ ಅದನ್ನ ಕಂಪೌಂಡೇಬಲ್ ಅಫೆನ್ಸ್ ಅಂತ ಕ್ಲೋಸ್ ಮಾಡಬಹುದು, ಅಥವಾ ನಾನ್ ಕಂಪೌಂಡೇಬಲ್ ಅಫೆನ್ಸ್ ಆಗಿತ್ತು ಅಂತಂದ್ರೆ ಅದನ್ನ ಏನ್ ಮಾಡಬೇಕು ಅನ್ನೋದು ಮುಂದಿನ ಕಾನೂನಿನ ಕ್ರಮ ಜರುಗತ್ತೆ. ಸರ್, ಹಾಗೆ ಯಾವ್ದಾದ್ರೂ ಶುಲ್ಕ ಇರುತ್ತಾ? ಇವಾಗ ಒಂದು ಕಂಪ್ಲೇಂಟ್ ಕೊಟ್ಟು FIR ರಿಜಿಸ್ಟರ್ ಆಗಬೇಕು ಅಂದ್ರೆ ಫೀಸ್ ಏನಾದ್ರೂ ಇರುತ್ತಾ? ನನ್ನ ಉತ್ತರ ಇಲ್ಲ. ಎರಡನೇದೇನು ಅಂತಂತಂದ್ರೆ
ಒಂದು ಶಾಸನದ ಅಂದರೆ ಒಂದು ಸರ್ಕಾರ ಆಗಿರ್ಬೋದು ಏನು ಅಂತಂದ್ರೆ ಮೊದಲೇ ಕರ್ತವ್ಯ ಏನು ಅಂತಂದರೆ ಶಾಂತಿ ಸುವ್ಯವಸ್ಥೆ. ನಮ್ಮ ಶಾಂತಿ ಸುವ್ಯವಸ್ಥೆ ಆದಮೇಲೆ ಮುಂದಿನ ಕ್ರಮ ಏನು ಅಂದರೆ ವೆಲ್ಫೇರ್. ಸೊ ವೆಲ್ಫೇರ್ ಸ್ಟೇಟ್ಗಿಂತ ಮೊದಲೇ ಬರೋದು ಶಾಂತಿ ಮತ್ತು ಸುವ್ಯವಸ್ಥೆ. ಸೊ ಅದು ಅವರ ಆದ್ಯ ಕರ್ತವ್ಯ ಆಗಿರೋದ್ರಿಂದ FIRಗೆ ಯಾವುದೇ ರೀತಿಯಾದಂಥ ಶುಲ್ಕ ತಗೊಳ್ಳೋದಕ್ಕೆ ಅವಕಾಶ ಇರೋದಿಲ್ಲ, ಯಾವುದೇ ರೀತಿಯಾಗಿ ದುಡ್ಡನ್ನು ತಗೊಳ್ಳೋದಕ್ಕೆ ಸಾಧ್ಯವಿಲ್ಲ. ಓಕೆ. ಹಾಗೆ ಇಲ್ಲಿ ಜರುಗಿದಂತಹ ಯಾವುದೋ ಅಪರಾಧಕ್ಕೆ ಮಕ್ಕಳು ಬೇರೆ ದೇಶದಲ್ಲಿರ್ತಾರೆ ಅಥವಾ ಅವ್ರಿಗೆ ಇಲ್ಲಿಗೆ ಬರೋ ಸಾಧ್ಯತೆ ಇರಲ್ಲ, ಆ ರೀತಿ ಇದ್ದಾಗ ಹೇಗೆ ಬೇರೆ ದೇಶದಿಂದ ಕೂಡ ಇಲ್ಲಿ ನಮ್ಮ ಭಾರತದಲ್ಲಿ ದೂರನ್ನ ದಾಖಲಿಸ್ಬೋದಾ, FIR ಆಗತ್ತಾ? ನೋಡಿ, ಮೊದಲೇದೇನು ಅಂತಂತಂದರೆ ಭೌಗೋಳಿಕತೆ ಅನ್ನೋದೇನಿದೆಯಲ್ಲ ಅದು ಬಹಳ ಮುಖ್ಯ. ಒಂದು ವೇಳೆ ಆಗಿರುವಂತಹ ಕೃತ್ಯ ಅಪರಾಧದ ಪರಿಣಾಮ ಇಲ್ಲಿತ್ತು ಅಂತಂದರೆ, ಪರಿಣಾಮ ಅಂತಂದರೆ ಬಾಹ್ಯ ಪರಿಣಾಮ ಅಂತ ಹೇಳ್ತೀವಿ ನಾವು, ಅದು ಇಲ್ಲಿತ್ತು, ಇಲ್ಲಿ ನಡೆದಿದೆ ಅಂತಂತಂದರೆ ಇಲ್ಲಿ ಅದನ್ನು ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಈಗ ಈ ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ ಇರೋದ್ರಿಂದ ಏನು ಅಂತಂದರೆ, ನೀವು ಕೇಳಿರೋ ಪ್ರಶ್ನೆ ನಾನು ಹೇಳ್ತಾ ಇದ್ದೀನಿ. ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ ಆಗಿರೋದ್ರಿಂದ ಏನು ಅಂತಂದರೆ ಈ ಭೌಗೋಳಿಕ ಕಾರ್ಯವ್ಯಾಪ್ತಿ ಅನ್ನೋ ಒಂದು ಡೆಫಿನಿಷನ್, ಅದು ವ್ಯಾಖ್ಯಾನ ಬಹಳಷ್ಟು ಬದಲಾಗ್ಬಿಟ್ಟಿದೆ. ಹೌದು. ಈಗ ಏನಂತಂದರೆ, ನನಗೆ ಫೋನ್ ಕಾಲ್ ಎಲ್ಲಿಂದ ಬರುತ್ತೆ? ರಾಜಸ್ಥಾನದಿಂದ ಬರುತ್ತೆ. ರಾಜಸ್ಥಾನದಿಂದ ಬಂದು ನಾನು ಬೆಂಗಳೂರಿನಲ್ಲಿ ಇರ್ತೀನಿ, ನನಗೆ ಇಲ್ಲಿ ಥ್ರೆಟ್ ಬರುತ್ತೆ. ಆ ಒಂದು ಕಾಲಿನ ಪರಿಣಾಮ ಎಲ್ಲಾಗ್ತಾ ಇದೆ ಅಂದರೆ ಬೆಂಗಳೂರಿನಲ್ಲಿ ನಡೀತಿದೆ. ಸೊ ಬೆಂಗಳೂರಿನ ಕಾರ್ಯವ್ಯಾಪ್ತಿಯಲ್ಲಿ ಬರುತ್ತೆ. ಅವಾಗ ಬೆಂಗಳೂರಿನಲ್ಲಿರುವಂತಹ ಒಂದು ಠಾಣೆಗೂ ಸಹ ಅದಕ್ಕೆ ಅಧಿಕಾರ ವ್ಯಾಪ್ತಿ ಬರುತ್ತೆ, ಅವರು ಇನ್ವೆಸ್ಟಿಗೇಷನ್ ಮಾಡಬೇಕಾಗತ್ತೆ. ಓಕೆ ಸರ್, ಮತ್ತೊಂದು ಕರೆ ಇದೆ. ಮಾಧುಸ್ವಾಮಿ ಅವರು ತುಮಕೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ, ನಿಮ್ಮ ಪ್ರಶ್ನೆ ಕೇಳಿ. ಕೇಳಿಸ್ತಾ ಇದೆ ಸರ್, ಪ್ರಶ್ನೆ ಕೇಳಿ. ತುಮಕೂರಿಂದ ಕುಮಾರಸ್ವಾಮಿ ಅಂತ ಹೇಳಿ. ಓಕೆ. FIR ಕ್ರಿಯೆಗೆ ಪೊಲೀಸ್ ಇಲಾಖೆದವರಿಗೆ ಇತಿಮಿತಿ ಇರುತ್ತೆ ಅಂತ ಅನ್ಕೊಂಡಿದೆ. ಕೆಲವು ವೇಳೆ ಅಮಾಯಕರ ಮೇಲೆ FIR ಅನ್ನ ಚಾರ್ಜ್ ಮಾಡ್ಬಿಡ್ತಾರೆ. ಈಗ ಉದಾಹರಣೆಗೆ ಬಿಡದಿ ಏನೋ ಒಂದು ಲೇಔಟ್ ಮಾಡೋ ವಿಚಾರದಲ್ಲಿ ಅವರು ರೈತರ ಮೇಲೆ ಹಾಕಿದ್ದಾರೆ. ಈಗ ಅವ್ರು ತಪ್ಪು ಮಾಡೋರು ಬಿಟ್ಟವರೋ ಗೊತ್ತಿಲ್ಲ, ಆದ್ರೆ ಮಾಬ್ ಅಲ್ಲಿ ಹಾಕ್ಬಿಡ್ತಾರೆ. ಈಗ ಆ ನಿರಪರಾಧಿಗೆ ಒಂದು ಈ FIR ಕ್ರಿಯೆ ಒಳಗಾಗೋದು ತಪ್ಪಲ್ವಾ? ಅದು ಹೇಗೆ ಹೊರಪಡ್ತಾರೆ ಅಂತಕ್ಕಂಥ ಅಂಶ. ಸರ್, ಈ FIR ಅನ್ನೋದೇನಿದೆಯಲ್ಲ ಅದು ಒಂದು ಕಾರ್ಯಾಂಗದ ಒಂದು ಪ್ರಾರಂಭಿಕ ಹಂತ. ಕಾರ್ಯಾಂಗ ಅಂತಂದರೆ ಒಂದು ಪೊಲೀಸ್ ಸ್ಟೇಷನಿನ ಒಂದು ಪ್ರಾರಂಭಿಕ ಹಂತ. ಸೊ FIR ರಿಜಿಸ್ಟ್ರು ಆಯಿತು ಅಂತಂತಂದರೆ ಕೇಸ್ ನಿರ್ಧಾರ ಆಯಿತು ಅಂತ ಅಲ್ಲ, ಅಲ್ಲಿ ಆರೋಪಿತನ ಸ್ಥಾನದಲ್ಲಿ ಅವರು ಇರ್ತಾರೆ. ಆ ಆರೋಪಿ ಅವನಿದೇ ಆದಂಥ ಹಕ್ಕುಗಳಿರುತ್ತೆ. ಅವನು ಆ ಹಕ್ಕುಗಳನ್ನು ತನಗೆ ಯಾವುದೇ ರೀತಿ ಚ್ಯುತಿ ಆಗದೆ ನೋಡ್ಕೊಳ್ಳೋಕ್ಕೂ ಅವಕಾಶ ಇರುತ್ತೆ, ಕಾನೂನದಲ್ಲೂ ಅವಕಾಶ ಇರುತ್ತೆ. ಅವರು ತಮ್ಮ ಕೋರ್ಟ್ ಮುಂದೆ ಹೋಗ್ಬಿಟ್ಟು ಈ FIR ಸರಿಯಲ್ಲ, ಈ FIR-ನ ರದ್ದುಗೊಳಿಸಬೇಕು ಅಂತ ಕೇಳೋದಕ್ಕೂ ಅವಕಾಶ ಇರುತ್ತೆ. ಯಾಕಂದರೆ ಯಾವುದೇ ರೀತಿಯಾದಂತಹ ಇಂಗ್ರೀಡಿಯೆಂಟ್ಸ್ ಆಫ್ ದಿ ಅಫೆನ್ಸು ಅಂತ ಇಲ್ಲ ಅಂತಂದರೆ ಕೇಳೋದಕ್ಕೂ ಅವಕಾಶ ಇರುತ್ತೆ. ಆದರೆ ಒಂದು ಸನ್ನೆಯ ಅಪರಾಧ ಮೇಲ್ನೋಟಕ್ಕೆ ನಡೆದಿದೆ ಅಂತಂತಂದ ಕೂಡಲೇ ಪೊಲೀಸರು ಅದನ್ನು ನೊಂದು ಮಾಡೋ ಅವಶ್ಯಕತೆ ಇರುತ್ತೆ, ಕ್ರೈಮ್ ಅಂತ ತೋರಿಸೋ ಅವಕಾಶ ಇರುತ್ತೆ. ಸೊ ಎಲ್ಲ ಪ್ರಕರಣದಲ್ಲಿ ಒಂದು ವೇಳೆ ಕೇಸ್ ರಿಜಿಸ್ಟರ್ ಆಗಿದೆ ಅಂತಂತಂದರೆ ಅದರಲ್ಲಿ ನಮೂದಿಸಿರುವಂತಹ ಆರೋಪಿ ತೊಂದರೆಗೆ ಒಳಪಟ್ಟಿದ್ದಾನೆ ಅಂತ ಅಲ್ಲ, ಅವನಿಗೆ ಆದಂತಹ ಅವಕಾಶಗಳಿರುತ್ತೆ. ಅದನ್ನು ಅವನು ಕಾನೂನು ಪ್ರಕಾರ ಅವನು ನ್ಯಾಯಾಲಯದ ಮೊರೆ ಹೋಗ್ಬಿಟ್ಟು ತನ್ನ ಒಂದು ರಕ್ಷಣೆಗಳನ್ನು ಮಾಡ್ಕೋಬಹುದು. ಎರಡನೇದು, ಈಗ ರೈತರ ವಿರುದ್ಧ ಆಗಿರುವಂತಹ ಗಲಾಟೆ ಅಥವಾ ಘಟನೆಗೆ ಸಂಬಂಧಪಟ್ಟಂಥ ಪ್ರಶ್ನೆಯನ್ನು ಕೇಳಿದ್ರಿ. ಅಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರವಾದಂತಹ ಘಟನೆ ಆಗಿತ್ತು ಅಂತಂದರೆ ಅಥವಾ ಕೃತ್ಯ ನಡೆದಿದೆ ಅಂತಂತಂದರೆ ಅದು ಪೊಲೀಸರ ಒಂದು ನಾಲೆಜಿಗೆ ಬಂದಿದೆ ಅಂತಂದರೆ ಅವರು ಕೇಸ್ ರಿಜಿಸ್ಟರ್ ಮಾಡಲೇಬೇಕಾಗತ್ತೆ. ಯಾವ ಒಂದು ಕೇಸ್ ರಿಜಿಸ್ಟರ್ ಆಗಿದೆ, ಅಲ್ಲಿ ಏನು ಅನ್ಯಾಯ ಆಗಿದೆಯೋ ಅಥವಾ ಏನಾಗಿದೆ ಅಂತ ಅನ್ನೋದು ತಿಳ್ಕೊಂಡ್ಬಿಟ್ಟು ಅದು ಮುಂದಿನ ನ್ಯಾಯಾಲಯದ ಮುಂದೆ ಅದರ ಒಂದು ಪ್ರಕರಣ ದಾಖಲಾಗತ್ತೆ. ಅದು ನ್ಯಾಯಾಲಯದ ನಿರ್ಧಾರ ತಗೊಳುತ್ತೆ, ಅವನು ಆರೋಪಿತ ಸ್ಥಾನದಲ್ಲಿ ಇರಬೇಕಾ ಅಥವಾ ಅವನು ಅಪರಾಧಿ ಹೌದೋ ಅಲ್ವೋ ಅನ್ನೋ ನಿರ್ಧಾರನ ತೆಗೆದುಕೊಳ್ತಾರೆ. ಒಂದ್ ವೇ ಮಾತಾಡಿದ್ವಿ, ಅಂದ್ರೆ ಬೇರೆ ದೇಶದಿಂದ ಭಾರತದಲ್ಲಿ ಕಂಪ್ಲೇಂಟ್ ಅಥವಾ ದೂರನ್ನ ಕೊಡ್ಬೋದು. ಇವಾಗ ಇಲ್ಲಿ ಬೇರೆ ದೇಶದಿಂದ ಫೋನ್ ಮಾಡೋದು ಅಥವಾ ಎಕನಾಮಿಕ್ ಅಫೆನ್ಸ್ ಆಗ್ಬೋದು, ಹ್ಯಾಕ್ ಮಾಡೋದಾಗಿರ್ಬೋದು, ಐಡೆಂಟಿಟಿ ಥೆಫ್ಟ್, ಈ ತರ ಸೈಬರ್ ಸ್ಪೇಸ್ ಅಲ್ಲಿ ಸಾಕಷ್ಟು ಅಪರಾಧಗಳು ನಡೀತಾ ಇದೆ. ಆ ರೀತಿ ಬೇರೆ ದೇಶದಲ್ಲಿ ಇರೋರ ಮೇಲೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಸಾಧ್ಯನಾ, ಅಥವಾ ಭಾರತದವರೇ ಬೇರೆ ಕಡೆ ಹೋಗಿ ಸೆಟ್ಲ್ ಆಗಿದ್ರೆ ಕಂಪ್ಲೇಂಟ್ ಕೊಡೋದು ಸಾಧ್ಯನಾ? ನೋಡಿ, ನಾನು ಹೇಳ್ತೀನಿ, ಇದು ಕಂಪ್ಲೇಂಟ್ ಅನ್ನೋದೇನಿದೆಯಲ್ಲ, ದೂರು ಅನ್ನೋದೇನಿದೆಯಲ್ಲ, ಬಹಳ ಕ್ಲಿಷ್ಟಕರವಾದದ್ದು. ಬಹಳ ಸಿಂಪಲ್ ಆಗಿ ಅನ್ಸುತ್ತೆ, ಬಹಳ ಕ್ಲಿಷ್ಟಕರವಾಗಿದ್ದು. ಈ ಪ್ರತಿಯೊಂದು ಕಂಪ್ಲೇಂಟಿನ ಸ್ವರೂಪ
ಆಗಿರುವಂಥ ಅಫೆನ್ಸಿಗೆ ಅನುಗುಣವಾಗಿ ಬದಲಾಗ್ತಾ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಮದುವೆ ಇಲ್ಲಾಗಿದೆ, ಮದುವೆ ಆದಮೇಲೆ ಹುಡುಗಿ ಗಂಡನ ಜೊತೆಗೆ ಅಮೇರಿಕಾಗೆ ಹೋಗಿದ್ದಾಳೆ, ಅಮೇರಿಕಾದಲ್ಲಿ ಅವಳಿಗೆ ಶೋಷಣೆ ಆಗಿದೆ, ಆಮೇಲೆ ಅಮೇರಿಕಾದಿಂದ ಅವಳನ್ನ ಕಳಿಸಿದ್ದಾರೆ, ಇಲ್ಲಿ ಬಂದಿದ್ದಾಳೆ. ಅಂಥ ಸಂದರ್ಭದಲ್ಲಿ ನಾನು ಅಮೇರಿಕಾಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕಾ ಅಥವಾ ಇಲ್ಲಿ ಕಂಪ್ಲೇಂಟ್ ಕೊಡಬೇಕಾ ಅಂತ. ಅವಾಗ ಇಲ್ಲಿ ಕಂಪ್ಲೇಂಟ್ ಕೊಡೋದಕ್ಕೂ ಅವಕಾಶ ಇದೆ. ಮದುವೆ ಆಗಿರೋದು ಇಲ್ಲಿ, ಪರಿಣಾಮ ಇಲ್ಲಿದೆ. ಅವಾಗ ಆ ಒಂದು ಮಹಿಳಾ ಪೊಲೀಸ್ ಠಾಣೆಗಾಗಿರ್ಬೋದು ಅಥವಾ ಯಾವುದೇ ಅವಳು ವಾಸ ಮಾಡ್ತಿರುವಂಥ ಪೊಲೀಸ್ ಠಾಣೆಗೆ ಹೋಗಿ ಒಂದು ಕಂಪ್ಲೇಂಟು ಅಥವಾ ದೂರು ಕೊಡೋದಕ್ಕೆ ಅವಕಾಶ ಇರುತ್ತೆ. ಈಗ ಎರಡನೇದೇನು ಅಂತಂತಂದರೆ ಟೆಕ್ನಾಲಜಿ ಡೆವಲಪ್ಮೆಂಟ್ ಒಳಗೆ ಭೌಗೋಳಿಕ ಕಾರ್ಯವ್ಯಾಪ್ತಿ ಅಥವಾ ಆ ಒಂದು ಡೆಫಿನಿಷನ್ ಏನು ವ್ಯಾಖ್ಯಾನ ಬದಲಾಗ್ತಾ ಇರೋದ್ರಿಂದ ಏನು ಅಂತೇಳಿ ಇಲ್ಲಿ ಕೂತ್ಕೊಂಡ್ಬಿಟ್ಟು ನಾನು ಕೃತ್ಯ ಇಲ್ಲಿ ಮಾಡ್ತಾ ಇದ್ದೀನಿ, ಆದರೆ ಕೃತ್ಯದ ಇಫೆಕ್ಟು ಪರಿಣಾಮ ಬೇರೆ ದೇಶದಲ್ಲಿದೆ. ಆ ಅಮೌಂಟು ಬೇರೆ ದೇಶದಾಗಿರ್ಬೋದು, ಕ್ರಿಪ್ಟೋ ಕರೆನ್ಸಿ ಆಗಿರ್ಬೋದು, ಏನೇ ಇರ್ಬೋದು, ಅದು ಬಂದು ಮತ್ತೆ ನನ್ನ ಅಕೌಂಟು ಬೆಂಗಳೂರಿನಲ್ಲಿ ಇಲ್ಲಿ ಬಂದು ಸೇರ್ತಾ ಇದೆ. ಅವಾಗ ಏನಾದರೂ ಮಾಹಿತಿ ಬಂತು ಅಂದರೆ, ಯಾವುದಾದ್ರೂ ದೂರು ಕೊಟ್ಟರು ಅಂತಂದರೆ ಪೊಲೀಸರು ಇಲ್ಲ ಅದು ಆ ದೇಶದಲ್ಲಿ ನಡೆದಿದೆ, ನಾವು ಸುಮ್ಮನೆ ಕೂತ್ಕೋತೀವಿ ಅಂತ ಹೇಳೋಕ್ಕಾಗಲ್ಲ. ಅವರು ಅದನ್ನು ಪರಿಗಣಿಸಬೇಕಾಗತ್ತೆ. ಅದನ್ನು ತೆಗೆದುಕೊಂಡ್ಬಿಟ್ಟು ಆ ಒಂದು ಕಂಪ್ಲೇಂಟನ್ನು ತಗೊಂಡು ಈಗ ಹೊಸದೇನು ಅಂತಂದರೆ CEN ಪೊಲೀಸ್ ಸ್ಟೇಷನ್ಸ್ಗಳಂತ ಆಗ್ತಾ ಇದೆ. CEN ಅಂತಂದರೆ ಸೈಬರ್ ಎಕನಾಮಿಕ್ ನಾರ್ಕೋಟಿಕ್ಸ್ ಪೊಲೀಸ್ ಸ್ಟೇಷನ್ ಅಂಥೇಳಿ. ಸೊ ಆ ಒಂದು ಪೊಲೀಸ್ ಸ್ಟೇಷನ್ ಏನೋ ಕಾರ್ಯವ್ಯಾಪ್ತಿಗೆ ಬರುತ್ತೆ, ಅಲ್ಲಿ ಅದನ್ನ ಪರಿಗಣನೆಗೆ ತಗೊಂಡು ಮುಂದಿನ ಕ್ರಮ ತಗೋತಾರೆ. ಮತ್ತೊಂದು ಕರೆ ಇದೆ ಸರ್, ನೋಡೋಣ. ದಾವಣಗೆರೆಯಿಂದ ನಾಗರಾಜ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಅದು FIR ಆಗಿದ್ಮೇಲೆ ಇನ್ಶೂರೆನ್ಸ್ಗೆ ಎಷ್ಟು ದಿವಸ ಟೈಮ್ ಇರುತ್ತೆ ಕ್ಲೈಮ್ ಮಾಡಿಸೋಕೆ? ಓಕೆ, ಇನ್ಶೂರೆನ್ಸ್ಗೆ ಎಷ್ಟು ದಿನ ಟೈಮ್ ಇರುತ್ತೆ? ಆಕ್ಸಿಡೆಂಟ್ ಕೇಸ್ ನೋಡಿ, ನಾನು ಹೇಳ್ತೀನಿ ನೋಡಿ, ಆಕ್ಸಿಡೆಂಟ್ ಆಯಿತು ಅಂತಂದ ಕೂಡಲೇ ಅದು ಅಪರಾಧ ಆಯಿತು ಅಂತ. ಆ ಅಪರಾಧದ ಮೊದಲನೇ ಹಂತ ಏನು ಅಂತಂದರೆ FIR ರಿಜಿಸ್ಟರ್ ಆಗುತ್ತೆ. ಆ FIR ರಿಜಿಸ್ಟರ್ ಆದಮೇಲೆ ನೀವು ಅಲ್ಲಿ ಪೊಲೀಸರು ಏನು ಅಂತಂದರೆ ಆ ವ್ಯಕ್ತಿ ಯಾರು ಆಕ್ಸಿಡೆಂಟ್ ಮಾಡಿದಾನಲ್ಲ, ಅದು ಅಜಾರೂಕತೆಯಿಂದ ಮಾಡಿದಾನ, ನಿರ್ಲಕ್ಷ್ಯತೆಯಿಂದ ಮಾಡಿದಾನ, ಅವನಿಗೆ ಪನಿಷ್ಮೆಂಟ್ ಮಾಡಬೇಕಾ ಅಂತ ಒಂದು ತನಿಖೆ ಮಾಡಿಬಿಟ್ಟು ಅವರು ತನಿಖಾ ವರದಿ ಕೊಡ್ತಾರೆ. ಆಮೇಲೆ ನ್ಯಾಯಾಲಯದವರು ತನಿಖೆ ಮಾಡಿರುವಂತಹ ಒಂದು ಪತ್ರಗಳನ್ನು ನೋಡಿ, ದಾಖಲಾತಿಗಳನ್ನು ನೋಡಿ ಟ್ರಯಲ್ ನಡೆಸಿ ಒಂದು ಆದೇಶ ಕೊಡ್ತಾರೆ. ಈ ಒಂದು ಪ್ರಕರಣ ಬೇರೆ. ಇನ್ನೊಂದೇನು ಅಂತಂದರೆ, ನೀವು ಮೋಟರ್ ವೆಹಿಕಲ್ ಆಕ್ಸಿಡೆಂಟ್ ಕ್ಲೇಮ್ ಮಾಡ್ತಾ ಇದ್ದೀರಾ, ಅದಕ್ಕೆ FIR ಕಾಪಿ ಬೇಕು, ತನಿಖಾ ವರದಿ ಬೇಕು, ಎಲ್ಲ ದಾಖಲಾತಿಗಳು ಬೇಕು. ಅದನ್ನು ನೀವು ಕೋರ್ಟ್ ಮುಂದೆ ಹಾಜರುಪಡಿಸಿ ಕ್ಲೇಮ್ ಕೇಳ್ತಾ ಇದ್ದೀರಾ. ಕ್ಲೇಮ್ ಕೇಳಬೇಕಾದ್ರೆ ಇನ್ಶೂರೆನ್ಸ್ ಕಂಪ್ನಿಯವರು ಅಲ್ಲಿ ಬಂದುಬಿಟ್ಟು ಅವ್ರು ಅದನ್ನು ನೋಡಿಬಿಟ್ಟು ಏನಾಗಿದೆ ಅಂತ ನೋಡಿ ತಮ್ಮ ತಕರಾರನ್ನು ಸಲ್ಲಿಸ್ಬಿಟ್ಟು ಅವರ ಒಂದು ತಕರಾರು ಕೊಟ್ಟ ಮೇಲೆ ನ್ಯಾಯಾಲಯ ತೀರ್ಪನ್ನು ಕೊಡುತ್ತೆ. ಸೊ ಎರಡೂ ಸಪ್ರೇಟ್ ಪ್ರಕರಣ. ಆದರೆ ಏನು ಅಂತಂತಂದರೆ, ನಿಮ್ಮ ಇನ್ಶೂರೆನ್ಸ್ ಕ್ಲೇಮ್ ಮಾಡೋದಕ್ಕೆ FIR ಕಾಪಿ, ತನಿಖಾ ವರದಿ ಅವಶ್ಯಕತೆ ಇರುತ್ತೆ. ಅದು ನ್ಯಾಯಾಲಯ ಅದನ್ನು ಪರಿಗಣನೆಗೆ ತೆಗೆದುಕೊಂಡ್ಬಿಟ್ಟು ಮುಂದಿನ ಕ್ರಮ ತಗೊಳುತ್ತೆ. ಸೊ ಸಿವಿಲ್ ಕ್ಲೇಮ್ ಬೇರೆ, ಕ್ರಿಮಿನಲ್ ಪ್ರಕರಣ ಬೇರೆ ಆಗುತ್ತೆ ಒಂದು ಆಕ್ಸಿಡೆಂಟ್ ಆದಾಗ. ಓಕೆ ಸರ್, ಹಾಗೆ ನೀವು ಮಹಿಳಾ ಪೊಲೀಸ್ ಠಾಣೆ ಬಗ್ಗೆ ಮೆನ್ಷನ್ ಮಾಡಿದ್ರಿ. ಮಹಿಳಾ ಪೊಲೀಸ್ ಠಾಣೆ ಅಂದರೆ ಏನು? ನೋಡಿ, ಬಹಳಷ್ಟು ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ, ಮಹಿಳೆಯರಿಗೆ ಆದಂತಹ ಒಂದು ಕೃತ್ಯದ ಬಗ್ಗೆ ಅಥವಾ ಆಗಿರುವಂತಹ ವಿಚಾರದ ಬಗ್ಗೆ ಇನ್ನೊಬ್ಬ ಅಧಿಕಾರಿ, ಪೊಲೀಸ್ ಅಧಿಕಾರಿ ಮುಂದೆ ಹೇಳ್ಕೊಳ್ಳೋದಕ್ಕೆ ಅಷ್ಟು ಮುಜುಗರ ಆಗುವಂಥ ಸಂದರ್ಭ ಇರುತ್ತೆ. ಆಮೇಲೆ ಎಷ್ಟೋ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಅಲ್ಲಿ ಹೋಗಿ ಹೇಳೋದಕ್ಕೆ ಅವಕಾಶ ಇರೋದಿಲ್ಲ. ಇಂತಹ ಅಂಶಗಳನ್ನೆಲ್ಲ ಪರಿಗಣನೆಗೆ ತೆಗೆದುಕೊಂಡ್ಬಿಟ್ಟು ಮಹಿಳಾ ಪೊಲೀಸ್ ಠಾಣೆ ಅಂಥೇಳಿ ಮಾಡಿದ್ದಾರೆ. ಬಹಳಷ್ಟು ಕಡೆ ಇದೆ ಮಹಿಳಾ ಪೊಲೀಸ್ ಠಾಣೆ. ಅಲ್ಲೇನು ಅಂತಂದರೆ ಮಹಿಳೆಯ ಅಧಿಕಾರಿಗಳಿರ್ತಾರೆ. ಅದರರ್ಥ ಏನು ಅಂತಂದರೆ ಅಲ್ಲಿ ಯಾರೂ ಮೇಲ್ ಮೆಂಬರ್ಸ್ ಇರಲ್ಲ ಅಥವಾ ಎಲ್ಲ ಕಂಪ್ಲೀಟ್ ಅವರೇ ತನಿಖೆ ಮಾಡ್ತಾರೆ ಅಂತ ಹಾಗಂತಲ್ಲ. ಪೊಲೀಸ್ ಠಾಣೆಯ ಮೊದಲನೇ ಹಂತದಲ್ಲಿ ಅಹವಾಲುಗಳನ್ನು ಕೇಳೋದು, ದೂರುಗಳನ್ನು ಕೇಳೋದು, ಅದನ್ನು ರಿಜಿಸ್ಟರ್ ಮಾಡೋದು, ಅವರನ್ನು ಮೆಡಿಕಲ್ ಎಕ್ಸಾಮಿನೇಷನಿಗೆ ಕರ್ಕೊಂಡು ಹೋಗೋದು ಅಥವಾ ಸ್ಥಳ ಪರಿಶೀಲನೆ ಮಾಡಬೇಕಾದ್ರೆ ಮಹಿಳಾ ಅಧಿಕಾರಿಗಳು ಇರೋದಕ್ಕೆ ಇಂತಹ ಒಂದು ವ್ಯವಸ್ಥೆ ಮಾಡೋದಕ್ಕೆ ಮಹಿಳಾ ಪೊಲೀಸ್ ಠಾಣೆ ಅಂತ ಮಾಡಾಗಿದೆ. ಸೊ ಅಲ್ಲಿ ಒಬ್ಬ ಮಹಿಳೆ ಅಥವಾ ಯಾರಾದರೂ ಮಕ್ಕಳು ಇದ್ದರೆ, ಚಿಕ್ಕ ಮಕ್ಕಳು ಇದ್ದರೆ, ಅವ್ರಿಗೇನೇ ಯಾವುದಾದ್ರೂ ತೊಂದರೆ ಆಗಿದ್ದರೆ ಆ ಮಹಿಳಾ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡೋದಕ್ಕೆ ಅವಕಾಶ ಇರುತ್ತೆ. ಓಕೆ ಸರ್, ಹಾಗೆ ಈಗ ಮೊಬೈಲ್ ಕಳೆದು ಹೋದರೆ ಅಥವಾ ಪಾಸ್ಪೋರ್ಟ್ ಕಳೆದು ಹೋದರೆ FIR ಕಾಪಿ ಬೇಕು ಅಂತ ಕೇಳ್ತಾರೆ. ಇದರ ಅಗತ್ಯ ಏನು? ಅಂದರೆ ಕಳ್ಕೊಂಡಿರೋದು ಅಂದರೆ ಇದರ ಅಗತ್ಯತೆ ಏನು? ಈಗ ನಾನು ಫಾರ್ ಎಕ್ಸಾಂಪಲ್ ನಾನು ಒಂದು ಕಡೆ ಕೂತಿರ್ತೀನಿ, ಅಲ್ಲಿ ಕೂತ್ಕೊಂಡಾಗ ಒಬ್ಬನ ಯಾರೋ ಬಂದು ನಾನು ಕುತ್ತಿಗೆ ಹಿಚ್ಕೋಕೆ ಪ್ರಯತ್ನ ಮಾಡಿಬಿಟ್ಟು ನನ್ನ ಮೊಬೈಲ್ ತೊಗೊಂಡು ಹೋಗ್ಬಿಡ್ತಾನೆ. ಅದೇನು ಅಂತಂತಂದರೆ ಅದು ಕಳ್ತನನೇ, ಆದರೆ ಸೀರಿಯಸ್ ಕಳ್ತನ ಅದು.
ಸೊ ಅದನ್ನ ನಾನು FIR ಆಗಿ ರಿಜಿಸ್ಟರ್ ಮಾಡ್ಬೋದು. ಯಾರೋ ಒಬ್ಬ ವ್ಯಕ್ತಿ ಆಗುಂತಕ ಬಂದು ನಂಗೆ ತೊಂದರೆ ಕೊಟ್ಟ ಅಂತ ಹೇಳಿ. ಇಲ್ಲಿ ಒಂದು ಕಳ್ಳತನನೂ ಆಗಿದೆ, ಆಮೇಲೆ ಆ ಕಳ್ಳತನದ ಜೊತೆಗೆ ನಾನು ಹೆದರ್ಸಿದ್ದಾನೆ, ಅವನು ಹೆದರ್ಸ್ಬಿಟ್ಟು ತಗೊಂಡೋಗಿದ್ದಾನೆ, ಅದನ್ನ FIR ಆಗ್ಬೋದು. ಆದ್ರೆ ನಾನು ಮನೇಲಿ ಕೂತಿರ್ತೀನಿ, ಮನೇಲಿ ಕೂತ್ಕೊಂಡಾಗ ಕಿಟಕಿ ಹತ್ರ ಮೊಬೈಲ್ ಇಟ್ಟಿರ್ತೀನಿ, ಮಲ್ಕೊಂಡ್ಬಿಟ್ಟಿರ್ತೀನಿ, ಯಾರೋ ಒಬ್ನು ಬಂದು ತಗೊಂಡು ಹೋಗ್ಬಿಡ್ತಾನೆ. ಅಂತ ಸಂದರ್ಭದಲ್ಲಿ ಅದು ಕಾಗ್ನಿಸಿಬಲ್ ಅಫೆನ್ಸ್ ಆಗಲ್ಲ. ಅದು ಅಥವಾ ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ ಅಂದ್ರೆ ಎಲ್ಲೋ ಬಿದ್ದು ಹೋಗ್ಬಿಟ್ಟಿರತ್ತೆ. ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಅದು ಕಾಗ್ನಿಸಿಬಲ್ ಅಫೆನ್ಸ್ ಆಗಲ್ಲ. ಬಟ್ ಏನು ಅಂದ್ರೆ ದೂರ ಸ್ವೀಕರಿಸ್ಕೊಂಡ್ಬಿಟ್ಟು ಒಂದು ರಿಪೋರ್ಟ್ ಕೊಡ್ತಾರೆ ಅವರು. ಆ ರಿಪೋರ್ಟ್ ಆಧಾರದ ಮೇಲೆ ಮುಂದಿನ ಕ್ರಮ ತಗೋಬಹುದು, ಅದನ್ನು ಹುಡುಕ್ಬಹುದು. ಕೆಲವು ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಪೊಲೀಸರು ಅಂತಹ ಕಂಪ್ಲೇಂಟ್ ನೋಡ್ಬಿಟ್ಟು ಎಲ್ಲಿದೆ ಆ ಮೊಬೈಲ್ ಅಂತ ಟ್ರ್ಯಾಕ್ ಮಾಡೋಕೆ ಪ್ರಯತ್ನ ಮಾಡ್ತಾರೆ. ಯಾಕಂದ್ರೆ ಡಿವೈಸ್ ಟ್ರ್ಯಾಕಿಂಗ್ ಇಸ್ ಪಾಸಿಬಲ್. ಹಂಗೆ ನೋಡಿ ಇಲ್ಲಿದೆ ನೋಡಿ ನಿಮ್ ಜಾಗ, ಅಲ್ಲಿ ತಗೊಳ್ಳಿ ಅಂತ ಹೇಳಿ ಅಂತ ಹಾಗೂ ಅವಕಾಶ ಇರುತ್ತೆ. ಹಾಗೆ ಯಾವ ಕಂಪ್ಲೇಂಟ್ಸ್ FIR ಆಗಿ ಮಾರ್ಪಾಡು ಆಗೋದಿಲ್ಲ? ಇವಾಗ ನೀವು ಹೇಳ್ತಾ ಇದ್ರಿ ಸಿವಿಲ್ ಜಗಳಗಳು, ಪಕ್ಕದ ಮನೆ ಮತ್ತೆ ಈ ಮನೆ ಜಗಳ ಆಡಿದ್ರು ಅಂದ್ರೆ ಅದು ಇಟ್ ಇಸ್ ನಾಟ್ ಅಂಡರ್ ಪೊಲೀಸ್ ಪರ್ವ್ಯೂ ಅಂತ. ಅದ್ ನಾನು ಹೇಳಿದ್ನಲ್ಲ, ಸನ್ನೆಯ ಅಪರಾಧ ಅಸನ್ನೆಯ ಅಪರಾಧ. ಸನ್ನೆಯ ಅಪರಾಧ ಆಗಿತ್ತು ಅಂತಂದ್ರೆ ಪೊಲೀಸರು ಕ್ರಮ ತಗೋತಾರೆ. ಅಸನ್ನೆಯ ಅಪರಾಧ ಆಗಿತ್ತು ಅಂದ್ರೆ ಅದು ವರ್ಗೀಕರಣ ನಾನೇನ್ ಹೇಳ್ತಾ ಇದ್ದೆ ಅದ್ರ ಮೇಲೆ ತಗೊಳ್ಳೋದಿಲ್ಲ. ನಾವೇನಾಗತ್ತೆ ಅಂತಂದ್ರೆ ಎದುರು ಮನೆಯವರು ನಮ್ಮನ್ನ ದೂರದ ಅಗ್ದಿ ದುರ್ಗುಟ್ಕೊಂಡು ನೋಡ್ಬಿಟ್ರು ಅಂತಂದ್ರೆ, ಎದುರು ಮನೆಯವರು ನನ್ನನ್ನು ಮನಸ್ಸಲ್ಲೇ ಬೈಕೊಂಡು ಹೋಗ್ತಾ ಇದ್ದಾರೆ ಅಂತಂದ್ರೆ, ಅಥವಾ ಗಾಡಿ ತನ್ನ ಮನೆ ಮುಂದೆ ನಿಲ್ಸಿದ್ದಾರೆ ಅಂತಂದ್ರೆ, ಯಾಕಂತಂದ್ರೆ ಸಂಕೀರ್ಣ ಪ್ರದೇಶ ಎಲ್ಲ ಕಡೆ ನಿಲ್ಸಿದ್ದಾರೆ ಅಂತಂದ್ರೆ, ಅಥವಾ ಒಂದು ನಮ್ಮ ಮನೆ ಮುಂದೆ ಲಿಂಬೆ ಎಸಿದ್ದಾರೆ ಅಂತ, ಅಥವಾ ಕಸ ತಂದಿಟ್ಟಿದ್ದಾರೆ ಅಂತಂದ್ರೆ, ಅಥವಾ ಎದುರುಗಡೆ ಮನೆಯವ್ರಿಗೆ ನನ್ನ ಬಗ್ಗೆ ಬಹಳ ದ್ವೇಷ ಇದೆ ಅಂತ, ಇಂತಹ ಅಪರಾಧಗಳಿಗೆ ಪೊಲೀಸರಿಗೆ ಅಪರಾಧ ಅನ್ನೋಕ್ಕೆ ಆಗಲ್ಲ. ಇಂತಹ ಕೃತ್ಯಗಳಿಗೆ ಪೊಲೀಸರಿಗೆ ಯಾವುದೇ ಅವಕಾಶ ಇರೋದಿಲ್ಲ. ಆದ್ರೆ ನಮ್ಮ ಮನಸ್ಥಿತಿ ಹೇಗಿದೆ ಅಂತಂದ್ರೆ, ಇದನ್ನ ಮಾಡಿದ್ದಾರೆ ಅಂದ್ರೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತೀನಿ, ನಿಂಗೆ ತೊಂದರೆ ಕೊಡ್ತೀನಿ ಅಂತ ಹೇಳಿ ಅಂತ. ಸೊ ಅಂತಹ ಒಂದು ಪ್ರಕರಣಗಳಿಗೆ ಪೊಲೀಸರ ಮುಂದೆ ದೂರು ಕೊಡೋದಕ್ಕೆ ಅವಕಾಶ ಇರೋದಿಲ್ಲ. ಸಾಕಷ್ಟು ಬಾರಿ ಪಬ್ಲಿಕ್ ನ್ಯೂಸೆನ್ಸ್ ಜೋರಾಗಿ ಸ್ಪೀಕರ್ ಹಾಕೋದು, ನಿದ್ದೆಗೆ ತೊಂದರೆ ಮಾಡೋದು, ಇವಾಗ ಬೆಂಗಳೂರು ವೀಕೆಂಡ್ ಆಯ್ತು ಅಂದ್ರೆ ಜೋರಾದ ಸೌಂಡ್, ಶಬ್ದ ಅಥವಾ ರೋಡ್ ಬ್ಲಾಕ್ ಮಾಡೋದು, ಈ ತರದ ಸಂದರ್ಭಗಳಲ್ಲಿ ನೋಡಿ ಅದೇನಾಗತ್ತೆ ಅಂತಂದ್ರೆ ಶಾಂತಿ ಸುವ್ಯವಸ್ಥೆಗೆ ತೊಂದರೆ ಕೊಡ್ತಾ ಇದೆ ಅಂತಂದ್ರೆ, ಅಥವಾ ರಾತ್ರಿ ವೇಳೆಯಲ್ಲಿ ಅಂತಹ ಒಂದು ಏನಾದರೂ ನಡೀತಾ ಇದೆ ಅಂತಂದ್ರೆ, ಅಥವಾ ರಾತ್ರಿ ಹೊತ್ತು ರಸ್ತೆಯಲ್ಲಿ ಯಾವುದೋ ಒಂದು ಬ್ಲಾಕ್ ಮಾಡ್ತಾ ಇದ್ದಾರೆ, ಅಲ್ಲಿ ನಿಂತ್ಕೊಂಡ್ಬಿಟ್ಟು ನಮಗೇನೋ ತೊಂದರೆ ಕೊಡ್ತಾ ಇದ್ದಾರೆ ಅಂದ್ರೆ ಅದು ಸೀರಿಯಸ್. ಯಾಕಂದ್ರೆ ಅದು ಪಬ್ಲಿಕ್ ಪ್ಲೇಸ್ ನಲ್ಲಿ ನಡೀತಾ ಇದೆ. ಅಂತ ಸಂದರ್ಭದಲ್ಲಿ ಪೊಲೀಸರಿಗೆ ದೂರು ಕೊಟ್ಟು ಪೊಲೀಸರು ಅದನ್ನ ಬಂದು ಅದು ಪರಿಗಣಿಸ್ಕೊಂಡ್ಬಿಟ್ಟು ಅದನ್ನ ಏನಿದೆ ಅದನ್ನ ಸರಿ ಮಾಡೋದಕ್ಕೆ, ಅಥವಾ ಅವರಿಗೆ ಯಾಕಪ್ಪ ಈ ರೀತಿ ಮಾಡ್ತಿದ್ದೀರಾ ಅಂತ ಕೇಳೋದಕ್ಕೆ ಅವಕಾಶ ಇರುತ್ತೆ. ಹಾಗೆ FIR ಕಾಪಿನ ಹೇಗೆ ಡೌನ್ಲೋಡ್ ಮಾಡಬಹುದು? ಡೌನ್ಲೋಡ್ ಮಾಡ್ಲಿಕ್ಕೆ ಅವಕಾಶ ಇದೆ? ನೋಡಿ, ಕರ್ನಾಟಕದಲ್ಲಿ ಎಲ್ಲ FIRಗಳಲ್ಲ, ಕೆಲವು FIRಗಳನ್ನ ಡೌನ್ಲೋಡ್ ಮಾಡೋದಕ್ಕೆ ಅವಕಾಶ ಇದೆ. ಒಂದು ಸೆನ್ಸಿಟಿವಿಟಿನ ಅರ್ಥ ಮಾಡ್ಕೊಂಡ್ಬಿಟ್ಟು ಅದನ್ನ ಡೌನ್ಲೋಡ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಒಂದಿಷ್ಟು ವೆಬ್ಸೈಟ್ ಇದೆ. ಒಂದೇದು ಯಾವುದು ಅಂದ್ರೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಸಿಟಿಜನ್ ಪೋರ್ಟಲ್ ಅಂತೇಳಿ, ಆಮೇಲೆ ಕ್ರೈಮ್ ಅಂಡ್ ಕ್ರಿಮಿನಲ್ ಟ್ರ್ಯಾಕಿಂಗ್ ನೆಟ್ವರ್ಕ್ ಅಂಡ್ ಸಿಸ್ಟಮ್ಸ್ ಅಂತ ಇದೆ, CCTNS ಅಂತ ಕರಿತೀವಿ. ಈ ಸಿಟಿಜನ್ ಪೋರ್ಟಲ್ಗಳಿಗೆ ಹೋಗಿ ಈ FIR ನಂಬರು ಮತ್ತೆ ಪೊಲೀಸ್ ಸ್ಟೇಷನ್ ಯಾವ ಒಂದು ಸರಹದ್ನಲ್ಲಿ ಬರುತ್ತೆ ಅಲ್ಲಿ ಹೋಗ್ಬಿಟ್ಟು ಅದನ್ನ ಡೌನ್ಲೋಡ್ ಮಾಡೋಕೆ ಅವಕಾಶ ಇರುತ್ತೆ. ಬಟ್ ಏನು ಅಂತಂದ್ರೆ ಪ್ರತಿಯೊಂದು FIR ಅನ್ನ ಡೌನ್ಲೋಡ್ ಮಾಡ್ಕೊಳಕ್ ಬರಲ್ಲ. ಯಾಕಂತಂದ್ರೆ ಅಲ್ಲಿರುವಂತಹ ದೂರುದಾರರು ಸೆನ್ಸಿಟಿವ್ ಇತ್ತು, ಅವರು ಪ್ರೊಟೆಕ್ಟ್ ಮಾಡಬೇಕಾಗಿರುತ್ತೆ, ಆರೋಪಿತರನ್ನು ಪ್ರೊಟೆಕ್ಟ್ ಮಾಡಬೇಕಾಗತ್ತೆ. ಅವೆರಡು ಸಮತೋಲನೆ ಮಾಡೋದಕ್ಕೆ ಎಲ್ಲ FIRಗಳನ್ನ ಡೌನ್ಲೋಡ್ ಮಾಡೋಕೆ ಅವಕಾಶ ಇರೋದಿಲ್ಲ. ಓಕೆ ಸರ್, ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ. ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ನೀಡಿದ್ದೀರಾ. ಜನರು ಹೇಗೆ ಭಯ ಬಿಟ್ಟು ಅವರ ಜವಾಬ್ದಾರಿಯನ್ನ ನಿಭಾಯಿಸಬೇಕು, ಹಾಗೆ ಹಕ್ಕುಗಳನ್ನ ಚಲಾಯಿಸಬಹುದು, ನಿಮ್ಮ ಕೊನೆಯದಾಗಿ ಏನು ಹೇಳಕ್ ಇಷ್ಟಪಡ್ತೀರಾ? ನೋಡಿ, ನಾನು ಹೇಳೋದೇನು ಅಂತಂತಂದ್ರೆ, ಬೆಂಗಳೂರು ಅಂತ ಊರು ಮೊದಲು ನಾನು ಕೇಳ್ತಾ ಇದ್ದದ್ದು ಬಹಳಷ್ಟು ಜನಸಂಖ್ಯೆ ಕಡಿಮೆ ಇತ್ತು ಅಂತ ಹೇಳ್ತಿದ್ರು. ಈಗ ಜನಸಂಖ್ಯೆ ಬಹುಶಃ 1,20,00,000 1,30,00,000 ಇದೆ. ಇಂತಹ ಒಂದು ಸುಂದರವಾದಂಥ ಊರಿನಲ್ಲಿ ಇದ್ರ ಕಾರ್ಯವ್ಯಾಪ್ತಿನೂ ಬೆಳೀತಾ ಇದೆ, ಪ್ರಕರಣಗಳು ಆಗ್ತಾನೆ ಇರುತ್ತೆ. ಆದರೂ ಸಹ ಶಾಂತಿ ಸುವ್ಯವಸ್ಥೆಗಳು ಚೆನ್ನಾಗಿದೆ ಇಲ್ಲಿ. ಎರಡನೇದೇನು ಅಂತಂದರೆ, ಈ ಶಾಂತಿ ಸುವ್ಯವಸ್ಥೆ ಚೆನ್ನಾಗಿದೆ ಅಂತೇಳಿ ಎಲ್ಲರೂ ಇಲ್ಲಿ ಬರ್ತಾ ಇದ್ದಾರೆ, ಎಲ್ರಿಗೂ ಇಲ್ಲಿ ಇರೋಕ್ಕೆ ಅವಕಾಶ ಇದೆ. ಆದರೆ ಯಾವುದೋ ಪ್ರಕರಣ ಆಗಿದೆ ಅಂತೇಳಿ ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಎಷ್ಟೋ ಸತಿ ವಿದೇಶಿ ವಲಸಿಗಾರರು ಇಲ್ಲಿ ಬಂದಿರ್ತಾರೆ, ಅವರೇ ಯಾವುದೋ ಒಂದು ಅನ್ಯಾಯ ಮಾಡ್ತಿರ್ತಾರೆ, ಅಥವಾ ಡ್ರಗ್ ಪೆಡ್ಲರ್ಸ್ ಇರ್ತಾರೆ, ಅಥವಾ ಬೇರೆ ಏನೇನೋ ನಡೀತಾ ಇರುತ್ತೆ.
ನಾವು ಅಂತಹ ಮಾಹಿತಿ ಇದ್ದಾಗ ಆ ಮಾಹಿತಿಯನ್ನು ಪೊಲೀಸ್ ಠಾಣೆಗೆ ಕೊಡೋದು ಮೊದಲೇದು ನಮ್ಮ ಕರ್ತವ್ಯ. ಎರಡನೇದೇನು ಅಂತಂದರೆ, ಇಲ್ಲ ಯಾವನೋ ಡ್ರಗ್ ಪ್ಲಡ್ಲರ್ ಇದ್ದಾನೆ, ಅವನು ಎದುರುಗಡೆ ಮನೆಯಲ್ಲಿದ್ದಾನೆ, ಅವನು ಡ್ರಗ್ ಪ್ಲಡ್ಲಿಂಗ್ ಮಾಡ್ತಾ ಇದ್ದಾನೆ, ಬೇರೆ ದೇಶದವನು, ಅವನ ಬಗ್ಗೆ ನಾನು ಮಾಹಿತಿ ಕೊಡೋದಕ್ಕೆ ಅವನು ಭಾಳ ಅಗದಿ ಭಾಳ ಸಶಕ್ತನಾಗಿದ್ದಾನೆ, ಅವನೇನಾದರೂ ನಂಗೆ ತೊಂದರೆ ಕೊಡ್ತಾನೆ ಅಂದರೆ ಗೌಪ್ಯವಾಗಿ ಇಟ್ಬಿಟ್ಟು ನಿಮ್ಮ ಒಂದು ಕಂಪ್ಲೇಂಟನ್ನು ತೊಗೊಂಡು ಮುಂದಿನ ಕ್ರಮ ತಗೋತಾರೆ. ಯಾಕೆ ನಾನು ಈ ರೀತಿ ಹೇಳ್ತಾ ಇದ್ದೀನಿ ಅಂತಂದರೆ, ಈ CEN ಪೊಲೀಸ್ ಸ್ಟೇಷನ್ ಸೈಬರ್ ಅಪರಾಧ ಹೆಚ್ಚಿಗೆ ಆಗ್ತಾ ಇದೆ. ಎರಡನೇದು ಏನಂದರೆ ಎಕನಾಮಿಕ್ ಅಫೆನ್ಸಸ್ಗಳು ಹೆಚ್ಚಿಗೆ ಆಗ್ತಿದೆ. ಎರಡನೇದು ನಾರ್ಕೋಟಿಕ್ಸ್ ಅಫೆನ್ಸಸ್ಗಳು ಜಾಸ್ತಿ ಆಗ್ತಾ ಇದೆ. ಆವಾಗ ನಾವು ಸಶಕ್ತರಾಗಿರಬೇಕು, ಮುಂದೆ ನಮ್ಮ ಮಕ್ಕಳು ಮುಂದಿನ ಪೀಳಿಗೆ ಚೆನ್ನಾಗಿರಬೇಕು ಅಂತಂದರೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗೋದಾಗಲಿ, ಅಲ್ಲಿ ದೂರು ಕೊಡೋದಾಗಲಿ ಅಥವಾ ಕಂಪ್ಲೇಂಟ್ ಕೊಡೋದಾಗಲಿ ಇಂಥದನ್ನು ಮಾಡಬೇಕು. ಅದು ನಮ್ಮೆಲ್ಲರದ್ದು ಕರ್ತವ್ಯ ಅಂತ ನಾನು ಹೇಳ್ತೀನಿ. ಧನ್ಯವಾದಗಳು ಸರ್. ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಹೆಲೋ ಗೆಳೆಯರೇ ನೇರ ಫೋನ್ ಇನ್ ಕಾರ್ಯಕ್ರಮ. ನಮ್ಮ ಜವಾಬ್ದಾರಿಯನ್ನ ಅರಿಯೋಣ. ಭಯ ಪಡೋದು ಬೇಡವೇ ಬೇಡ, ಯಾಕೆಂದ್ರೆ ಮಾಹಿತಿ ಇದ್ದಲ್ಲಿ ಭಯ ಬರೋದಿಲ್ಲ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ನೂಪುರ ನಾದ ಪ್ರತಿ ಶುಕ್ರವಾರ ಬೆಳಗ್ಗೆ 10:30ಕ್ಕೆ.